ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ಇದೆ ಸರಿ ಅಂತೀರಾ? ಅದೇ ಸರಿ ಅಂತ ಅದೇ ಇದೇ ಚೆನ್ನಾಗಿದೆ. ಹಲೋ 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 ಹಾಂ ತಗೊಳ್ಳಿ, ಯಾಕೆ ಜಾಸ್ತಿ ಸೌಂಡ್. ನವಯಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯರಾದಂತಹ ಸುಗತಪಾಲ ಬಂತೇಜಿಯವರು ವಹಿಸಿದ್ದಾರೆ ಮತ್ತು ಉದ್ಘಾಟನೆಯನ್ನು ಮೈಸೂರಿನ ಮಾಜಿ ಮಹಾಪೌರರು ಮತ್ತು ಹೋರಾಟಗಾರರು ಬೌದ್ಧ ಉಪಾಸಕರು ಆದಂಥ ಆಯುಷ್ಮಾನ್ ವಿ ಪುರುಷೋತ್ತಮಣ್ಣವರು ಮಾಡಿಕೊಟ್ಟಿದ್ದಾರೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನವಯಾನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಆಯುಷ್ಮತಿ ಶಕುಂತಲಾ ಮೇಡಮ್ ಅವರು ವಹಿಸಿದ್ದಾರೆ. ಮತ್ತು ವೇದಿಕೆ ಮೇಲೆ ಪ್ರಭಾರ ಮುಖ್ಯ ಶಿಕ್ಷಕರಾದಂತಹ ಆಯುಷ್ಮತಿ KS ಮಹೇಶ್ವರಿ ಅವರು ಇದ್ದಾರೆ. ಮತ್ತು ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳೇ ಮತ್ತು ಪೋಷಕರೇ, ಹಿರಿಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಮಾತಾಡೋಕ್ಕೂ ಮೊದಲು ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಇಂಟ್ರಾಕ್ಷನ್ ಮಾಡ್ಬೋದಾ? ಮಾಡ್ಬೋದಾ? SSLC ಪಾಸಾಗಿ ಬಂದಿರೋರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ. ನೀವೆಲ್ಲ SSLC ಪಾಸಾಗಿದ್ರು? ಓಕೆ, ಇಳಿಸಿ. PUC ಪಾಸಾಗಿ ಬಂದಿರೋ ಎಷ್ಟು ಜನ ಇದ್ದೀರಾ? ಓಕೆ ಓಕೆ, ಇಳಿಸಿ. ಅಷ್ಟೇ, ಎರಡೇ ಇದೆ ಮೇಡಮ್, SSLC PUC. ಉಳಿದವರೆಲ್ಲ ಪೋಷಕರು. ಓಕೆ. ಈಗ ನಿಮಗೆ ಏನು ಕ್ವಶನ್ ಗೊತ್ತಾ? ಒಂದೆರಡು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ ಎಲ್ಲರ ಮಕ್ಕಳೆಲ್ಲ. ನೀವು ನಿಮ್ಮ ಮನೆಯಲ್ಲಿ ಶಿಕ್ಷಣ ಪಡೀತಾ ಇರುವಂತಹ ಎಷ್ಟನೇ ಜನರೇಷನ್ ಅನ್ನೋದು ನನ್ನ ಪ್ರಶ್ನೆ. ಅಂದ್ರೆ ಕೇಳಿ, ನಿಮ್ಮ ತಾತ ಅಜ್ಜಿ ಅವರು ಓದಿದ್ರೆ, ನಿಮ್ಮ ತಂದೆ ತಾಯಿ ಓದಿದ್ರೆ ನೀವು 3ನೇ ಜನರೇಷನ್ ಅಂತ ಅರ್ಥ. ಆಯ್ತಾ? ನಿಮ್ಮ ತಾತ ಅಜ್ಜಿ ಓದಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಓದಿದ್ರು ಅಂದರೆ ನೀವು 2ನೇ ಜನರೇಷನ್ ಅಂತ ಅರ್ಥ. ಅವರು ಓದಿಲ್ಲ, ನೀವೇ ಫಸ್ಟ್ ಓದ್ತಾ ಇರೋದು ಅಂದರೆ ನೀವೇ ಫಸ್ಟ್ ಜನರೇಷನ್ ಅಂತ ಅರ್ಥ. ಹೇಳಿ, 3ನೇ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ. ಓಕೆ, ಒಂದು 10 ಜನ ಕೈ ಎತ್ತಿದ್ದಾರೆ ಅಂದ್ಕೊಳ್ಳೋಣ. ಹೇಳಿಸಿ. 4ನೇ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ. 4ನೇ ಜನರೇಷನ್. ಓಕೆ, ಒಂದು 4 ಜನ ಕೈ ಎತ್ತಿದ್ದಾರೆ. ಹೇಳಿಸಿ. 4ನೇ ಜನರೇಷನ್ ಇದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಿಮ್ಮ ತಾತ ಅಜ್ಜಿ ಇದ್ದಾರಲ್ಲ, ಅವ್ರ ತಂದೆ ತಾಯಿನೂ ಓದಿರ್ಬೇಕು, ಹಂಗಿದ್ರೆ ಮಾತ್ರ 4ನೇ ಜನರೇಷನ್. 2ನೇ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ. ಓಕೆ, ತಿಳಿಸಿ. ಫಸ್ಟ್ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ. ಮೊದಲನೇ ಜನರೇಷನ್ 3 ಜನ ಮಾತ್ರ ಇದ್ದೀರಾ. ಓಕೆ, ತಿಳಿಸಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೋಡಿ, ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಕ್ಕಳೆಲ್ಲ ವಿದ್ಯಾರ್ಥಿಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ವಂಶ ಅಥವಾ ನಿಮ್ಮ ಮನೆತನ ಎಷ್ಟು ವರ್ಷದಿಂದ ಬಂದಿರ್ಬೋದು ಭೂಮಿ ಮೇಲೆ. ನಿಮ್ಮ ತಂದೆ, ಅವ್ರ ತಂದೆ ಹಿಂಗೆ ಹೋಯ್ತಾ ನೆನ್ಪು ಮಾಡ್ಕೊಳ್ಳಿ. ಅವ್ರು ಯಾರಿಗೂ ಸಹಿತವಾಗಿ ಓದುವ ಬರೆಯುವ ಚಾನ್ಸ್, ಅವಕಾಶ ಇದ್ದಿರಲಿಲ್ಲ, ಅವ್ರಿಗಿದ್ದಿರಲಿಲ್ಲ. ಬಟ್ ನಿಮಗೆ ಓದುವ ಬರೆಯುವ ಅವಕಾಶ ಸಿಕ್ತು. ನೀವೆಷ್ಟು ಕ್ಲೆವರ್ ಅಂದರೆ, ಸಿಕ್ಕಿರುವಂಥ ಫಸ್ಟ್ ಅವಕಾಶದಲ್ಲಿನೇ ನೀವು ಸೆಂಚುರಿ ಬಾರಿಸ್ಬಿಟ್ಟಿದ್ದೀರಾ. 90% ಏನು ತಗೊಬಿಟ್ಟಿದ್ದೀರಾ. ಸೊ ನಿಮಗೆ ಬೆನ್ನು ತಟ್ಟಬೇಕು ಬೇಡ, ಅಭಿನಂದನೆ ಮಾಡಬೇಕಲ್ವಾ? ಅದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನವಯಾನ ಚಾರಿಟಬಲ್ ಟ್ರಸ್ಟ್ ಅವರು. ಸೊ ನೀವು ಎಷ್ಟು ಪ್ರತಿಭಾವಂತರಿದ್ದೀರಾ, ನೀವು ಎಷ್ಟು ಸ್ಕಿಲ್ಫುಲ್ ಇದ್ದೀರಾ, ಎಷ್ಟು ಬುದ್ಧಿವಂತರಿದ್ದೀರಾ ಅಂದರೆ, ಫಸ್ಟ್ ಚಾನ್ಸಲ್ಲೇ ನೀವು ಎಬೌವ್ 80-90 ಮೇಲೆ ಮಾರ್ಕ್ಸ್ ತಗೊಂಡಿದ್ದೀರಾ. ಅದಕ್ಕಾಗಿ ನಾನು ಕೂಡ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆಯ್ತಾ? ಈಗ
ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ನಿಮಗೆ ಟಿಪ್ಸ್ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ. ಈಗ ಆಲ್ರೆಡಿ ಫಸ್ಟ್ ಪಿ ಯು ಸಿಗೆ ಎಲ್ಲರೂ ಜಾಯ್ನ್ ಆಗೋಗಿದ್ದೀರಾ ಅಲ್ವಾ? ಜಾಯ್ನ್ ಆಗಿ 2 ತಿಂಗಳು ಪಾಠನ ಮುಗಿದೋಯ್ತು ಅಲ್ವಾ? ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರೋರು ಬಹುಶಃ ಇನ್ನೂ ಸೇರಿಲ್ಲ ಅಂತ ಅನ್ಕೋತೀನಿ ಅಲ್ವಾ? ಇನ್ನು ನಿಮಗೆ ಕೌನ್ಸಿಲಿಂಗ್ ಎಲ್ಲ ಆಗಿಲ್ಲ, BE ಮಾಡೋರಿಗೆ, ಮೆಡಿಕಲ್ ಮಾಡೋರಿಗೆ ಆಗಿಲ್ಲ ಅಂತ ಅನ್ಕೋತೀನಿ. ಬೇರೆ BA BCom BSc ಅವರಾದ್ರೆ ಜಾಯ್ನ್ ಆಗಿರ್ತೀರಾ ಅಲ್ವಾ? ಓಕೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಷಣ ಮಾಡ್ತಾ ಪುರುಷೋತ್ತಮಣ್ಣವರು ಮಾತಾಡಿದ್ರು, ಮತ್ತೆ ನಮ್ಮ ಬಂತೇಜಿಯವರು ಕೂಡ ಮಾತಾಡಿದ್ರು ನೀವು ಮುಂದಕ್ಕೆ ಏನು ಮಾಡ್ಬೇಕಂತ. ಈಗ ನೀವಿಷ್ಟು ಸ್ಕೋರ್ ಮಾಡಿದಿರಲ್ಲ, ನೀವಿಷ್ಟು ಸ್ಕೋರ್ ಮಾಡಿರೋರು ದೊಡ್ಡ ಜಾಬ್ಗೆ ಹೋಗ್ಬೇಕು ಅಥವಾ ಸಣ್ಣ ಜಾಬ್ಗೆ ಹೋಗ್ಬೇಕು ಹೇಳಿ? ಇಷ್ಟು ಸ್ಕೋರ್ ಮಾಡಿದಿರಲ್ವಾ, ನೀವು ದೊಡ್ಡ ಜಾಬ್, ಬಿಗ್ಗೆಸ್ಟ್, ತುಂಬ ರೆಸ್ಪೆಕ್ಟೆಡ್ ಆದಂಥ ಜಾಬ್ಗೆ ಹೋಗ್ತಿರೋ ಅಥವಾ ಇವಾಗ ಸಣ್ಣ ಪುಟ್ಟ ಜಾಬ್ಗೆ ಹೋಗ್ತೀರಾ? ದೊಡ್ಡ ಜಾಬ್ಗೆ ಹೋಗ್ತೀರಾ? ಗ್ಯಾರಂಟಿನಾ? ನೋಡಿ, ನೀವು ಇಷ್ಟು ಸ್ಕೋರ್ ಮಾಡಿದಿರಿ ಅಂದರೆ ನೀವು ಉನ್ನತವಾದಂಥ ಪೋಸ್ಟ್ಗೆ ಹೋಗ್ಬೇಕು, ಆಗ ಅದಕ್ಕೆ ಮರ್ಯಾದೆ, ಆಗ ಅದಕ್ಕೆ ಮರ್ಯಾದೆ. ನೀವೇನಾದ್ರು 40%, 50% ತಗೊಂಡಿದ್ರೆ ನಾನು ಹಂಗೆ ಹೇಳ್ತಾ ಇಲ್ಲ, ಆಯ್ತು ಯಾವ್ದಕ್ಕಾದ್ರೂ ಹೋಗಿ ಅಂತ ಇದ್ದೆ, ಯಾವ್ದಕ್ಕಾದ್ರೂ ಹೋಗಿ ಅಂತ ಇದ್ದೆ. ಅದು ನೀವು ಎಬೋ 90% ಸ್ಕೋರ್ ಮಾಡಿದ್ದೀರಾ ಅಂದರೆ ನೀವು ಒಳ್ಳೆ ಪೊಸಿಷನ್ಗೆ ಹೋದ್ರೇ ಅದಕ್ಕೊಂದು ಮರ್ಯಾದೆ ಮತ್ತು ರೆಸ್ಪೆಕ್ಟ್. ಅದು ಆ ಕಾರಣಕ್ಕಾಗಿ ನೀವು ಏನು ಮಾಡಬೇಕು ಮುಂದಕ್ಕೆ ಅಂತ ಒಂದು ಉನ್ನತವಾದಂಥ ಹುದ್ದೆಗೆ ಹೋಗ್ಲಿಕ್ಕೆ ನೀವು ಏನು ಮಾಡಬೇಕು ಅಂತ ನಾನು ಒಂದಷ್ಟು ಟಿಪ್ಸ್ ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡಬೇಕು. ಮಾಡ್ತೀರಾ? ಶಬ್ದನೇ ಇಲ್ಲ, ಮಾಡ್ತೀರಾ? ಓಕೆ. ಮೊದಲನೇದು ನೋಡಿ, ನೀವು ಯಾರು PUC ಜಾಯ್ನ್ ಆಗಿದ್ದೀರಾ, ಫಸ್ಟ್ PUC ಸೆಕೆಂಡ್ PUC ಜಾಯ್ನ್ ಆಗಿದ್ದೀರಾ, ಮತ್ತು ಯಾರು PUC ಮುಗಿಸಿ ಡಿಗ್ರಿಗೆ ಜಾಯ್ನ್ ಆಗೋರು ಇದ್ದೀರಾ, ಅವ್ರಿಗೆ ನನ್ನ ಒಂದು ಅನುಭವದ ಮಾತು ಏನಂತಂದ್ರೆ, ನಿಮಗೆ ಎಲ್ಲ ಭಾಷಣಕಾರರು ಕೂಡ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ಇರ್ತಾರೆ. ನಾನು ಹಂಗೆ ಹೇಳ್ತೀನಿ, ಎಲ್ಲರೂ ಹಂಗೆ ಹೇಳ್ತಾರೆ. ನಿಮಗೆ ಸ್ಕೂಲಲ್ಲೂ ಹೇಳ್ತಾರೆ, ಸಿಕ್ಕಾಗ, ನಿಂತಾಗ, ಕುಂತಾಗ ಎಲ್ಲ ನಿಮಗೆ ಆ ವರ್ಡ್ ಕೇಳಿದ್ರೆ ಬೇಜಾರಾಗ್ಬೇಕು, ಹಂಗೆ ಹೇಳ್ತಾ ಇರ್ತಾರೆ ಅಲ್ವಾ? ಚೆನ್ನಾಗಿ ಓದ್ಬೇಕು ನೀವು ಅಂತ. ಬಟ್ ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ನೀವು ಎಷ್ಟು ದಿನದವರೆಗೆ ಓದಬೇಕು ಅಂತ, ನೀವು ಎಷ್ಟು ದಿನದವರೆಗೆ ಓದಬೇಕು ಅಂತ ನಿಮ್ಗೆ ಅಂದಾಜು ಇದೆಯಾ, ಲೆಕ್ಕ ಇದೆಯಾ? ಎಷ್ಟು ದಿನದವರೆಗೆ ಓದಬೇಕು ಅಂತ? ಮತ್ತು ನಿಮ್ಮ ಪೇರೆಂಟ್ಸು, ನಿಮ್ಮ ಟೀಚರ್ಸು ನಿಮ್ಗೆ ಎಷ್ಟು ದಿನ ಹೇಳೋಕ್ಕಾಗುತ್ತೆ ಓದ್ಬೇಕಂತ? ಅದು ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ನನ್ನ ಅನುಭವದಿಂದ ಹೇಳ್ತೀನಿ, ಮತ್ತು ಕ್ಯಾಲ್ಕುಲೇಷನ್ ಮಾಡಿ, ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಿ. ನೀವು ಫಸ್ಟ್ PUC ಜಾಯ್ನ್ ಆಗಿದ್ದೀರಲ್ಲ, ನೀವು ಎಷ್ಟು ವರ್ಷ ಓದಬೇಕಿನ್ನು ಅಂದರೆ ಬರೀ 6 ವರ್ಷ ಮಾತ್ರ ಓದಬೇಕಷ್ಟೇ. ಕರೆಕ್ಟಾಗಿ ಓದಿದ್ರೆ 6 ವರ್ಷ. ನೀವು ಯಾರೋ PUC ಪಾಸ್ ಮಾಡಿದ್ದೀರಾ, ನೀವು ಎಷ್ಟು ವರ್ಷ ಓದಬೇಕಂದ್ರೆ ಕರೆಕ್ಟಾಗಿ ಓದಿದ್ರೆ ಇನ್ನು 4 ಇಯರ್ಸ್ ಅಷ್ಟೇ ಓದಬೇಕಾಗಿರೋದು. 4 ಇಯರ್ಸ್. ಹೆಂಗೆ ಅಂತೀರಾ ನೋಡಿ, ನೀವು PUC ಓದ್ತಾ ಇರೋರು 2 ವರ್ಷ PUC ಮಾಡಬೇಕು, ಮತ್ತು ಅದಾದ್ಮೇಲೆ 4 ವರ್ಷ ಡಿಗ್ರಿ ಮಾಡಬೇಕು. ಮತ್ತು PUC ಮುಗಿಸಿರೋರು 4 ವರ್ಷ ಡಿಗ್ರಿ ಮಾಡ್ಬೇಕು ಅಷ್ಟೇ. ನೀವು ಸರಿಯಾಗಿ ಓದಿದ್ರೆ ಇಷ್ಟೇ ಓದಕ್ಕಾಗೋದು. ನೀವು ಈ ಟೈಮಲ್ಲಿ ಸರಿಯಾಗಿ ಓದಲಿಲ್ಲ ಅಂದ್ರೆ ನೀವು 30 ವರ್ಷ ಆದ್ರೂ ಓದ್ತಲೇ ಇರಬೇಕಾಗುತ್ತೆ. ನೀವು ಈಗ ಸರಿಯಾಗಿ ಓದದೆ ಹೋದ್ರೆ, ಈಗ ಸರಿಯಾಗಿ ಪ್ರಾಪರಾಗಿ ಪ್ಲಾನ್ ಮಾಡಿ ಪ್ರಾಪರಾಗಿ ಓದದೆ ಹೋದ್ರೆ ನೀವು 30 ವರ್ಷ ಆದ್ರೂ ಕೆಲವು ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾರೆ. ನಮ್ಮ ಗಂಗೋತ್ರಿಗೆ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ಓದ್ತಾ ಇರ್ತಾರೆ, 30 ವರ್ಷ ಆದ್ರೂ ಓದ್ತಾ ಇರ್ತಾರೆ. ಅವ್ರು ಯಾಕೆ 30 ವರ್ಷ ಆದ್ರೂ ಓದ್ತಾ ಇರ್ತಾರೆ ಅಂದ್ರೆ ಅವರು ನಿಮ್ಮ ಏಜಲ್ಲಿ ಅವರು ಸರಿಯಾಗಿ ಪ್ರಾಪರಾಗಿ ಪ್ಲಾನ್ ಮಾಡಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ನೀವು ಯಾವ ಥರ ಪ್ಲಾನ್ ಮಾಡ್ಕೋಬೇಕು ಅಂತ ನಾನೊಂದಷ್ಟು ಟಿಪ್ಸ್ ಹೇಳ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೋಬೇಕು. ಮಾಡ್ತೀರಲ್ವಾ? ನೋಡಿ, ಮೊದಲನೇದಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳಿದೆ, ನೀವು ತುಂಬ ಸ್ಕೋರ್ ಮಾಡಿದರೆ ನೀವು ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು ಅಂತ ಹೇಳಿದೆ. ನೀವು ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದಾದ್ರೆ ನೀವು ಇವಾಗಿಂದ ಒಂದು ಪ್ರಾಪರ್ ಆದಂಥ ಒಂದು ಸರಿಯಾದಂಥ ಯೋಜನೆಯನ್ನು ಹಾಕೋಬೇಕಾಗುತ್ತೆ. ಯೋಜನೆ, ಪ್ಲಾನ್. ಪೋಷಕರು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನು ಪ್ಲಾನ್ ಅಂತ ಅಂದರೆ, ನಿಮಗೆ 24 ಗಂಟೆ ಸಮಯ ಇದೆ, 24 hours ಟೈಮ್ ಇದೆ. ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ತೀರಾ, ನೀವು ಯಾವ ಥರ ಬಳಸ್ತೀರಾ, ಅದು ತುಂಬ ಇಂಪಾರ್ಟೆಂಟ್. ನೋಡಿ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ IAS ಜಾಯ್ನ್ ಆಗಿ ಬರ್ತಾರಲ್ಲ ಅವ್ರಿಗೆ ನಾನು ಈ ಥರ ಹೇಳ್ಕೊಡ್ತೀನಿ, ನಿಮಗೂ ಅದನ್ನೇ ಹೇಳ್ತೀನಿ.
ಸೊ 24 ಗಂಟೆನಲ್ಲಿ ನಿಮಗೆ ಕಾಲೇಜಿಗೆ ಹೋಗ್ಬೇಕಾಗಿರೋದು ಬರಬೇಕಾಗಿರೋದು. ಸೊ ಕ್ಲಾಸ್ ಅವರ್ಸ್ ಎಷ್ಟಿರ್ತದೆ? ಎಷ್ಟು? ಮಾತಾಡಿ. 12 ಅವರ್ ಇರ್ತದಾ? ನೋ, 8 ಅವರ್ಸ್ ಇರ್ತದೆ. 8 ಅವರ್ಸ್, 8 ಗಂಟೆ. ಸೊ 24 ಗಂಟೆಲಿ 8 ಗಂಟೆ ಮೈನಸ್ ಮಾಡಿ, ಎಷ್ಟು ಉಳಿತು? ಇನ್ನು 16 ಗಂಟೆ, 16 ಅವರ್ಸ್ ಉಳಿತು. ನೀವು ನಿದ್ರೆ ಎಷ್ಟು ಮಾಡಬೇಕು? 8 ಗಂಟೆ ಬೇಕಾ? ಆಯ್ತು, 8 ಗಂಟೆಗೆ ಮೈನಸ್ ಮಾಡಿ, ಇನ್ನೆಷ್ಟು ಉಳಿತು? ಇನ್ನು 8 ಗಂಟೆ ಉಳಿತು. ಆ 8 ಗಂಟೆಗೆ ನೀವು ಸ್ನಾನ ಮಾಡಬೇಕು, ಶೌಚ ಮಾಡಬೇಕು, ಊಟ ತಿಂಡಿ ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಎಷ್ಟು ಗಂಟೆ ಬೇಕು? ಅದಕ್ಕೊಂದು 2 ಗಂಟೆ ಸಾಕಾ? ಆಯ್ತು, 2 ಗಂಟೆ ಮೈನಸ್ ಮಾಡಿ, ಇನ್ನೆಷ್ಟು ಉಳಿತು? 6 ಗಂಟೆ ಉಳಿತು. 6 ಗಂಟೆ ಉಳಿತು. ನೋಡಿ, ಈ 6 ಗಂಟೆ ಇದೆಯಲ್ಲ, ಇದು ನಿಮ್ಮ ಕೈಲಿರುವಂತ ಒಂದು ಸಂಪತ್ತು. ಸುಮ್ಮನೆ ಪ್ಲಾನ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ಪರ್ ಡೇ 6 ಅವರ್ಸ್ ಅಂತ ಅಂದ್ರೆ ಇಂಟು 365 ದಿವಸ ಹಾಕಿ, ಗುಣಿಸಿ ಎಷ್ಟಾಗುತ್ತೆ ಅಂತ ತಕ್ಕಂತ ಹೇಳ್ಬೇಕಾಗಿದೆ. 365 ದಿನ ಇಂಟು 8, ಸರಿ 6 ಗಂಟೆ, 6 ಅವರ್ಸ್, 2190 ಗಂಟೆ. ಸಬಾಸ್. ಫಸ್ಟ್ PUCಗೆ 2000 ಗಂಟೆ ಇದೆ, ಸೆಕೆಂಡ್ PUCಗೆ 2000 ಗಂಟೆ ಇದೆ. ಡಿಗ್ರಿ 4 ವರ್ಷ ಮಾಡ್ತೀರಿ ಅಂದ್ರೆ 8000 ಗಂಟೆ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ನಿಮಗೆ? 6 ವರ್ಷಕ್ಕೆ 12000 ಗಂಟೆ. 12000 ಗಂಟೆ ಓದಿದ್ರೆ ನೀವು ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತತ್ರಕ್ಕೆ ಹೋಗ್ಬಿಡ್ತೀರಾ ನಾಲೆಡ್ಜ್ ಅಲ್ಲಿ, ಖಂಡಿತ ಹೋಗ್ತೀರಾ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಪರ್ ಡೇ 6 ಅವರ್ಸ್ ಮನೇಲಿ ಓದ್ತಾ ಇದ್ದೀನಿ ಅನ್ನೋ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಇಂದು ಒಬ್ಬ ಎತ್ತಿದ್ದಾನೆ, ಧೈರ್ಯವಾಗಿ ಎತ್ತಿದ್ದಾನೆ, ಒಬ್ಬನೇ ಒಬ್ಬ. ಹಾ, ಇಳಿಸುತ್ತಮ್ಮ, ಇಳಿಸಿ. ಕೇಳಿಸ್ಕೊಳ್ಳಿ, ನೀವು ಪೋಷಕರು ಕೂಡ ಕೇಳಿಸ್ಕೊಳ್ಳಿ, ಸ್ಟೂಡೆಂಟ್ಸ್ ಕೂಡ ಕೇಳಿಸ್ಕೊಳ್ಳಿ. ನೀವು ಈ 6 ಅವರ್ಸ್ ನ ಪ್ರಾಪರ್ ಆಗಿ ಓದಿದ್ರೆ ನೀವು 21-22 ವರ್ಷ ಆದ್ಮೇಲೆ ನೀವು ಓದೋ ಪ್ರಶ್ನೆ ಬರಲ್ಲ. ನೀವು ಯಾರು ಈ 6 ಅವರ್ಸ್ ನ ವೇಸ್ಟ್ ಮಾಡ್ತೀರಾ, ಸರಿಯಾಗಿ ಓದಲ್ಲ, ಅವರು ನೀವು 30ರವರೆಗೂ ಓದ್ತಾನೆ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ಅದು ತುಂಬಾ ಹಿಂಸೆ. ಅದು ಯಾವಾಗಲೂ ಅಷ್ಟೇ. ಒಬ್ಬ ವಿದ್ಯಾರ್ಥಿಗೆ, ಯಾವುದೇ ಸ್ಟೂಡೆಂಟ್ಸ್ಗೆ ಓದಕ್ಕೆ ಅಂತ ಇರುವಂತ ಟೈಮ್ ಯಾವುದು ಅಂದ್ರೆ 15-25 ಏಜ್ ಮಾತ್ರ. ಅದು ಸ್ಟಡಿ ಒಂದು ಏಜ್, ಅದು ಓದುವ ವಯಸ್ಸದು 15-25. ನೀವು 15ನೇ ವಯಸ್ಸುವರೆಗೆ ಮಕ್ಕಳಿಗೆ ಬುದ್ಧಿ ಇರಲ್ಲ, ಅವ್ರಿಗೆ ಏನು ಹೇಳಿದ್ರು ಗೊತ್ತಾಗಲ್ಲ, ಅವ್ರಿಗೆ ಬೆದರಿಸಿ ಎದುರಿಸಿ ಓದಿಸ್ಬೇಕು. 25 ಆದ್ಮೇಲೆ ನಿಮ್ಮ ದೇಹ ನಿಮ್ಮ ಓದಕ್ ಬಿಡಲ್ಲ. ಹಂಗಾಗಿ ರೈಟ್ ಏಜ್ ಯಾವುದಂದ್ರೆ 15-25. ನಾನು 25 ಹೇಳ್ತಾ ಇದ್ದೀನಿ. ನೀವು ಸರಿಯಾಗಿ ಓದಿದ್ರೆ 21-22 ವರ್ಷಕ್ಕೆ ನೀವು ಕ್ಲೋಸ್ ಮಾಡ್ಬೋದು, ಪ್ರಾಪರ್ ಆಗಿ ಓದೋದು ಕ್ಲೋಸ್ ಮಾಡ್ಬೋದು. ಆ ಕಾರಣಕ್ಕೆ ಡಿಯರ್ ಸ್ಟೂಡೆಂಟ್ಸ್, ನಾನೊಬ್ಬ ಟೀಚರ್ ಆಗಿ, ಒಬ್ಬ IAS ತರಬೇತುದಾರನಾಗಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಪರ್ ಡೇ 6 ಅವರ್ಸ್ಗೆ ನೀವು ಟೈಮ್ ಟೇಬಲ್ ಹಾಕೊಳ್ಳೇಬೇಕು, ಓದಲೇಬೇಕು. ನೀವೆಲ್ಲ ಜಂಬದಿಂದ ಹೇಳ್ತೀರಾ ಅಂಬೇಡ್ಕರ್ ಎಷ್ಟು ಗಂಟೆ ಓದ್ತಾ ಇದ್ರು ಗೊತ್ತಾ? 8 ಗಂಟೆ ಓದ್ತಿದ್ರು, 12 ಗಂಟೆ 15 ಗಂಟೆ ಓದ್ತಾ ಇದ್ರು ಅಂತ. ನಿಮ್ಗೆ ಯಾಕಾಗಲ್ಲ ನಿಮಗೆ ಅಲ್ವಾ? ಇದನ್ನು ನೀವು ಬಾಬಾ ಸಾಹೇಬರ ಅಭಿಮಾನಿಗಳಾಗಿದ್ರೆ, ನಿಮ್ಗೆ ಅವ್ರ ಬಗ್ಗೆ ನಿಜವಾಗ್ಲೂ ಗೌರವ ಇದ್ರೆ, ನಿಮ್ಮ ಆತ್ಮಸಾಕ್ಷಿನ ಮುಟ್ಟಿ ಹೇಳ್ಕೋಬೇಕು, ಅವರು ಓದ್ತಾ ಇದ್ರು ನಾನು ಓದ್ತೀನಿ ಅಂತ. ಅವ್ರಿಗೆ ಓದಕ್ಕಾಯ್ತು ಅಂದ್ರೆ ನಮಗೂ ಓದಕ್ಕಾಗುತ್ತೆ ತಾನೆ ಅಂತ ಅಲ್ವಾ? ನಾನು ನಿಮ್ಗೆ 6 ಗಂಟೆ ಓದ್ತಾ ಇದ್ದೀನಿ. ಬಾಬಾ ಸಾಹೇಬರು ಎಷ್ಟೋ ದಿವಸ 15 ಗಂಟೆವರೆಗೂ ಓದಿದ್ದಾರೆ, 15 ಗಂಟೆವರೆಗೂ ಓದಿದ್ದಾರೆ ಪರ್ ಡೇ. ಸೊ ಹಂಗಾಗಿ ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಈ ಜರ್ನಿಯಲ್ಲಿ, ಈ ಸ್ಟಡಿ ಜರ್ನಿಯಲ್ಲಿ ತುಂಬಾ ಸಕ್ಸಸ್ ಆಗಬೇಕು, ದೊಡ್ಡ ಪೋಸ್ಟ್ಗಳಿಗೆ ಹೋಗ್ಬೇಕು ಅಂದ್ರೆ ಈ 6 ಅವರ್ಸ್ನ ನೀವು ಒಂದು ಡಿಸಿಪ್ಲಿನ್ ಆಗಿ ಹಾಕೋಬೇಕು. ಏನ್ ಮಾಡಿದ್ರು ಅದನ್ನ ಬದಲಾಯಿಸಬಾರ್ದು. 6 ಅವರ್ಸ್ ಪರ್ ಡೇ ಓದ್ಲೇಬೇಕು. ಓದ್ತೀರಾ? ಮಾತು ಕೊಡಿ ನೋಡೋಣ, ಓದ್ತೀವಿ ಅಂತ ಹೇಳಿ ಜೋರಾಗಿ. ನಾವು 6 ಅವರ್ಸ್ ಓದ್ತೀವಿ ಅಂತ.
ಗ್ಯಾರಂಟಿ ಓದ್ತೀರಾ? ಓಕೆ, ಸಬಾಸ್. ನಾನು ನಂಬ್ತೀನಿ ನೀವು ಓದ್ತೀರಾ ಅಂತ. ನೀವು ಓದಲೇಬೇಕು, ನೀವು ಓದಲೇಬೇಕು. ನೀವು ಸರ್ವವಾಗಬೇಕಾ? ನೀವು ಒಳ್ಳೆ ಪೋಸ್ಟ್ಗಳಿಗೆ ಹೋಗ್ಬೇಕಾ? ನೀವು ಒಳ್ಳೆ ಪವರ್ನ ಎಂಜಾಯ್ ಮಾಡಬೇಕಾ? ಹಾಗಿದ್ರೆ ನೀವು ಬಾಬಾ ಸಾಹೇಬ್ರಂತೆ ಪರ್ ಡೇ ಮಿನಿಮಮ್ 6 hours ಓದಿ ಸಾಕು. ನಿಮ್ಮ ಏಜ್ಗೆ ಮಿನಿಮಮ್ 6 hours. ನೋಡಿ ಎಷ್ಟು ನೀವು ಎಂತ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ ಅಂತ. ಇದು ನನ್ನ ಅನುಭವದಿಂದ ಹೇಳ್ತಾರೆ ಮಾತು, ಅನುಭವದಿಂದ ಹೇಳ್ತಾರೆ ಅಂತ ಮಾತು. ಆಯ್ತಾ? ಬಿ ಕೇರ್ಫುಲ್. 6 hours. ಈಗ ಪೋಷಕರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 6 hours ಅಂದ್ರೆ ಯಾವ್ದದು, ಎಲ್ಲಿದೆ? ಅದು ನಿಮಗೆ ಗೊತ್ತಿರ್ಬೇಕು ಕರೆಕ್ಟಾಗಿ. ಎಲ್ಲಿದೆ 6 hours ಅಂದ್ರೆ ಯಾವ ಟೈಮ್ ಅದು? ನೀವು ಸ್ಕೂಲಿಂದ ಯಾರೇ ಕಾಲೇಜಿಂದ ನೀವು ಟೆಲಿಕಾಸ್ಟ್ 5 o'clock ಒಳಗೆ ಬಂದ್ಬಿಡ್ತೀರಾ, ಕರೆಕ್ಟಾ? 5 ಗಂಟೆ ಒಳಗೆ ಬರ್ತೀರಾ. ಅವಳು ಹೇಳ್ತಾ ಇದ್ದಾಳೆ ಬರಲ್ಲ, ನಿಮ್ಗೆ 8 ಗಂಟೆವರೆಗೂ ಪಾಠ ಮಾಡ್ತಾರಾ? ಅಲ್ಲವಳು ಇಲ್ಲ ಇಲ್ಲ ಅಂತ ಇದ್ದಾರೆ. ಆಯ್ತು, ತೊಂದರೆ ಇಲ್ಲ. ನಿಮ್ಗೆ ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್ ತಗೋತಾರೆ ಅಂದ್ರೆ 6-7 ಗಂಟೆವರೆಗೂ ತಗೊಳ್ಳಿ, ನೋ ಪ್ರಾಬ್ಲಮ್. ಕೇಳಿಸ್ಕೊಳ್ಳಿ, ಟೆಲಿಕಾಸ್ಟ್ ಮ್ಯಾಕ್ಸಿಮಮ್ 5 o'clock ಬಂದ್ಬಿಡ್ತೀರಾ. ನೀವು 5 ಬಂದ ಮೇಲೆ 5ರಿಂದ 6, 7, 8, 9, 10 5 ಗಂಟೆ ಟೈಮ್ ಇದೆ. ಈ ಟೈಮ್ನ ನೀವು ಏನು ಮಾಡ್ತೀರಾ ಮನೆಯಲ್ಲಿ? ಇದು ಇಂಪಾರ್ಟೆಂಟ್ ಕ್ವಶನ್. ಈ ಟೈಮಲ್ಲಿ ನೀವು ಏನು ಮಾಡ್ತೀರಾ? ಇದು ಮುಖ್ಯ. ಯಾಕೆಂದ್ರೆ ಅದೇ ಓದಕ್ಕಿರೋ ಟೈಮ್ ಅದೇನೆ. ಆ ಟೈಮ್ ಪಾಸ್ ಆದ್ರೆ ಮತ್ತೆ ನೀವು ಮಲಗಬೇಕು. ನೀವು ಓದಕ್ಕೆ ಟೈಮ್ ಇಲ್ಲ ಅಲ್ಲಿ. ಇದು ಪಾಯಿಂಟ್. ಮತ್ತು ಬೆಳಗ್ಗೆ ನೀವು 6ಗೆ ಎದ್ದೇಳ್ತೀರಾ ಅಂದ್ರೆ ಕೂಡ 6 to 7, 7 to 8, 8 to 9 3 hours ಟೈಮ್ ಇಲ್ಲ. 3 hours ಅಲ್ಲಿ 1 ಗಂಟೆ ಓದ್ಬೋದು ಮನ್ಸು ಮಾಡಿದ್ರೆ. 1 ಗಂಟೆ ಓದ್ಬೋದು, 1.5 ಕವರ್ ಮಾಡ್ಬೋದು ಬೆಳಿಗ್ಗೆ ಹೊತ್ತು ಮನ್ಸು ಮಾಡಿದ್ರೆ. ಈ ರೀತಿ ನೀವೊಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೋಬೇಕು, ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು. ಅದಕ್ಕೆ ಸ್ಟಿಕ್ ಅನ್ನು ಹಾಕಬೇಕು, ಅದನ್ನು ಚೇಂಜ್ ಮಾಡಬಾರ್ದು. ಇದು ನಾನೊಬ್ಬ ಟೀಚರ್ ಆಗಿ ನಿಮಗೆ ಹೇಳ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆದಂಥ ಸಜೆಷನ್. ಟೈಮ್ ಮ್ಯಾನೇಜ್ಮೆಂಟ್. ಟೈಮ್. ಗೌತಮ ಬುದ್ಧರು ಏನು ಹೇಳಿದ್ದಾರೆ ಗೊತ್ತಾ? ವಾಟ್ ಈಸ್ ಲೈಫ್ ಅಂತ ಎಷ್ಟೋ ಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ವಾಟ್ ಈಸ್ ಲೈಫ್? ಜೀವನ ಅಂದ್ರೆ ಏನು? ಇದಕ್ಕೆ ಯಾರು ಪರ್ಫೆಕ್ಟ್ ಆಗಿ ಉತ್ತರ ಹೇಳಕ್ಕಾಗಿಲ್ಲ. ಆದ್ರೆ ಬುದ್ಧ ಹೇಳ್ತಾರೆ ಜೀವನ ಅಂದ್ರೆ ಏನು ಅಂದ್ರೆ ಸಮಯವೇ ಜೀವನ. ನೀವು ಸಮಯ ಕಳೆದ್ರಿ ಅಂದ್ರೆ ಜೀವನ ಕಳೆದ್ರಿ ಅಂತಾನೆ ಅರ್ಥ. ಸಮಯ ಮುಂದಕ್ಕೆ ಹೋಯ್ತು ಅಂದ್ರೆ ಜೀವನ ಮುಂದಕ್ಕೆ ಹೋಯ್ತು ಅಂತಾನೆ ಅದ್ರ ಅರ್ಥ. ಈ ಎಂತ ಮಾತು ಗೊತ್ತು? ಎಷ್ಟು ನಿಮ್ಗೆ ಚಿಕ್ಕವರಿದ್ರೆ ನಿಮ್ಗೆ ಗೊತ್ತಿಲ್ಲ, ಇಲ್ಲೆಲ್ಲ ದೊಡ್ಡವರೆಲ್ಲ ಅವ್ರು ಕೇಳಿ. ತಲೆಯಲ್ಲಿ ಬಿಳಿ ಕೂದಲು ಬಂದಿರೋರಿಗೆ ಗೊತ್ತಿದೆ ಅದ್ರ ಬೆಲೆ ಏನು ಅಂತ, ಟೈಮ್ ಬೆಲೆ. ಈಗ ನಾವು ಎಷ್ಟೇ ಕಷ್ಟ ಆದ್ರೂ ಹಿಂದಕ್ಕೆ ಹೋಗಕ್ಕಾಗಲ್ಲ, ನಿಮ್ಮ ಏಜಿಗೆ ಬರೋಕ್ಕಾಗಲ್ಲ. ಪಾಸ್ ಆದ್ಮೇಲೆ ಮುಗೀತು ಅಷ್ಟೇ. ಟೈಮ್ ಮುಗೀತು ಅಂದ್ರೆ ಮುಗೀತು. ಅದಕ್ಕೋಸ್ಕರ ಎವ್ರಿ ಮಿನಿಟ್ ತುಂಬಾ ಪ್ರೆಷಿಯಸ್. ಅದನ್ನು ವೇಸ್ಟ್ ಮಾಡಬಾರ್ದು. ಅದನ್ನ ಕಾಡು ಹರಟೆಯಲ್ಲಿ ಮೊಬೈಲ್ ನೋಡ್ತಾ ಅಥವಾ ಇನ್ನೇನೋ ವ್ಯರ್ಥ ಮಾತುಕತೆಯಲ್ಲಿ ಕಳೆದು ವೇಸ್ಟ್ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದು ಫಸ್ಟ್. ನಾನು ನಿಮಗೆ ಹೆಚ್ಚು ಹೇಳಲ್ಲ, ನೀವು ಬಾಬಾ ಸಾಹೇಬ್ರನ್ನ ಇನ್ಸ್ಪಿರೇಷನ್ ತಗೊಳ್ಳಿ. ಆ ಮಹಾನುಭಾವ 10 ಗಂಟೆ 12 ಗಂಟೆ ಓದ್ತಾ ಇದ್ರು ಅಂದ್ರೆ ನಿಮಗೂ ಸಾಧ್ಯ. ಇದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಓಕೆ, ಫಸ್ಟ್ ಟಾಪಿಕ್ ನಾನು ಅದನ್ನ ಹೇಳಬೇಕು ಅಂದ್ಕೊಂಡೆ, ಅದು ಹೇಳಿದೆ. ಈಗ ನೀವು 6 ಗಂಟೆ ಓದಬೇಕು ಅಂತ ಹೇಳಿದೆ. ಏನು ಓದಬೇಕು ಆದ್ರೆ ಹೇಳ್ತೀನಿ. ಏನು ಓದಬೇಕು? 6 ಗಂಟೆ ಆಯ್ತಪ್ಪ, ಏನು ಓದೋದು? ಇದು ಪ್ರಶ್ನೆ. ಏನು ಓದಬೇಕು ಗೊತ್ತಾ? ಕೇಳಿ. ನಾವೆಲ್ಲ ಓದುವಾಗ ಬರೀ PUC ಓದಿ ಪಾಸ್ ಆದ್ರೆ ಸಾಕಾಗಿತ್ತು. ಬಟ್ ನಿಮ್ಗೆ ಹಂಗಿಲ್ಲ. ನೀವು PUC ಮಾಡುವಾಗ ನೀವು ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಗೊತ್ತಲ್ವಾ ನಿಮ್ಗದು? ಗೊತ್ತಲ್ವಾ? ನೀವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನೀವು JEE ಓದ್ಬೇಕಾಗುತ್ತೆ, ಇಲ್ಲಾಂದ್ರೆ CET ಎಕ್ಸಾಮ್ಗೆ ಓದ್ಬೇಕಾಗುತ್ತೆ. ಕರೆಕ್ಟಾ? ನೀವು ಮೆಡಿಕಲ್ಗೆ ಹೋಗ್ತೀವಿ ಅಂದ್ರೆ ನೀಟ್ ಎಕ್ಸಾಮ್ಗೆ ಓದ್ಬೇಕಾಗುತ್ತೆ. ಅಥವಾ ನೀವು ಲಾ ಸ್ಕೂಲ್ಗೆ ಹೋಗ್ತೀವಿ, ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗ್ತೀವಿ ಅಂದ್ರೆ ಕ್ಲಾಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಹಿಂಗೆ ಇವತ್ತು 100 ಎಂಟ್ರೆನ್ಸ್ ಎಕ್ಸಾಮ್ಸ್ ಇದಾವೆ. ಅಷ್ಟೊಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದಾವೆ. ನೀವು ಬರೀ PUC ಮಾಡಿ PUC ನೀವು 99% ತೆಗೆದ್ರೆ ಏನು ಪ್ರಯೋಜನ ಇಲ್ಲ. ಎಂಟ್ರೆನ್ಸ್ ಎಕ್ಸಾಮ್ಗೆ ಹೋದ್ರೆ ನೀವು PUCಲಿ ನೀವು ಅವರೇಜ್ ಇರಲಿ, ತೊಂದರೆ ಇಲ್ಲ. 60-70 ಇರಲಿ, ಯಾವ್ದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ನೋಡಿ, ನೀವು ಒಳ್ಳೆ ಜಾಗ ಕೊಟ್ಟೋಗ್ಬಿಡ್ತೀರಾ.
ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಏನು 6 ಅವರ್ಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ 6 ಅವರ್ಸ್ ಅಲ್ಲಿ ನಿಮ್ಮ PUC ಸಿಲೆಬಸ್ ಚೆನ್ನಾಗಿ ಓದ್ಕೋಬೇಕು, ಮತ್ತು ನೀವು ಯಾವ ಎಂಟ್ರೆನ್ಸ್ ಎಕ್ಸಾಮ್ ಸೇರ್ಕೋತೀರಾ ಆ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಓದ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾನೊಂದು ವರ್ಕ್ ಹೇಳ್ತೀನಿ ನಿಮಗೆ, ನೀವು ಅದನ್ನು ಫಾಲೋ ಮಾಡ್ತೀರಿ ಅಂತ ಹೇಳ್ತೀನಿ. ಮಾಡ್ತೀರಾ? ನಾನು ಇತ್ತೀಚೆಗೆ ಸ್ಟೂಡೆಂಟ್ಸ್ ಅನ್ನು ಗಮನಿಸಿದ, ನಾನು ಹೆಚ್ಚು ಕಡಿಮೆ 20 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಮೇಸ್ಟರ್ಗಳು, ಹುಡುಗರಿಗೆ. ಆವತ್ತಿನ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಇವತ್ತು ಡಿಗ್ರಿ ಓದಿದ್ರು ಅವ್ರಿಗೆ ಸರಿಯಾಗಿ ಬರೆಯಕ್ಕೆ ಬರಲ್ಲ. ಈಗ ನಾನು ನಿಮಗೆ ಬರೆಸಿದ್ರೆ ನೀವು ಸಿಗಾಕೋತೀರಾ. 10 ಒಳ್ಳೆ ಡಿಕ್ಟೇಟ್ ಮಾಡಿದ್ರೆ ನೀವು ಸಿಕ್ಬಿಡ್ತೀರ. ಈಗ ನಂಗೆ ಗೊತ್ತು, ಒಳ್ಳೆ ಸ್ಕೋರೇ ಮಾಡಿರ್ತಾರೆ, ಬರೆಯಕ್ಕೆ ಬರಲ್ಲ. ಹೆಂಗಿದೆ ಇವತ್ತು ಎಕ್ಸಾಮಿನೇಷನ್ ಯಾವ ತರ ಇದೆ ಅಂದ್ರೆ, ನಿಮಗೆ ತಲೆಯಲ್ಲಿ ಎಷ್ಟೇ ಬುದ್ಧಿ ಇರಲಿ, ನೀವು ಅದನ್ನ ಬರೆದು ತೋರಿಸ್ತಾ ಇದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರಾ? ನಿಮ್ ತಲೆಗೆ ಬ್ರಿಲಿಯಂಟೇ ಇರ್ಬೋದು, ಆದ್ರೆ ಆ ಬ್ರಿಲಿಯಂಟ್ ಗೊತ್ತಾಗಿದ್ರೆ ನೀವು ಬರೆದು ಆನ್ಸರ್ನ ತೋರಿಸಿದಾಗ ಮಾತ್ರ. ನಿಮ್ಗೆ ಬರೆಯಕ್ಕೆ ಬರದೆ ಹೋದ್ರೆ ಏನಾಗ್ಬೋದು ಅಂತ. ಅದಕ್ಕೆ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂತ ಅಂದ್ರೆ, ನಿಮ್ಮ ರೈಟಿಂಗು ಚೆನ್ನಾಗಿರ್ಬೇಕು. ನೀವು ನೋಡಿ ಕೇಳಿಸ್ಕೊಳ್ಳಿ, ಮುಂದೆ ಹೆಂಗಿರ್ತದೆ ಅಂದ್ರೆ, ನೀವು IAS ಅಥವಾ KS ಅಂತ ಎಕ್ಸಾಮ್ಸ್ ತಗೋಬೇಕಾದ್ರೆ ತುಂಬಾ ಬರಿಬೇಕಾಗುತ್ತೆ. ತುಂಬಾ ಅಂದ್ರೆ ತುಂಬಾ ವೆರಿ ಸ್ಪೀಡಲ್ಲಿ ಬರಿಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಿ ಅಂದ್ರೆ, ಇವಾಗಿಂದ ಪರ್ ಡೇ 1 ಪೇಜ್ ಇಂಗ್ಲಿಷು 1 ಪೇಜ್ ಕನ್ನಡನ ನೋಡ್ಕೊಂಡು ಬರಿಬೇಕು, ಡೈಲಿ ಬರಿಬೇಕು, ಸುಮ್ಮನೆ ಬರಿಬೇಕು. ಅದಕ್ಕೆ ಅಂತ ಒಂದು 200 ಪೇಜ್ ನೋಟ್ಬುಕ್ ಇಟ್ಕೋಬೇಕು, ಡೈಲಿ 1 ಪೇಜ್ ಬರೆದು ಇಡಬೇಕು. ಕನ್ನಡ 1 ಪೇಜು, ಇಂಗ್ಲಿಷ್ 1 ಪೇಜ್. ನೀವು ಬರೀರಿ ನೋಡಿ, ನೀವು ನನಗೆ ಯಾವತ್ತಿದ್ರೂ ಥ್ಯಾಂಕ್ಸ್ ಹೇಳ್ತೀರ, ಖಂಡಿತ ನಿಮ್ಗೆ ಅಷ್ಟು ಹೆಲ್ಪ್ ಆಗುತ್ತೆ. ಅದು ಸುಮ್ಮನೆ ಬರಿಬೇಕು. ಬರೆದು ಇಡ್ತಾ ಇರ್ಬೇಕು, ಡೈಲಿ 1 ಪೇಜ್. ಅದಕ್ಕೆ ಒಂದು ಅರ್ಧ ಗಂಟೆ ಓದಿ, ನೋ ಪ್ರಾಬ್ಲಮ್, ಅರ್ಧ ಗಂಟೆ ಓದಿ. ಆ ಥರ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಕೇಳಿಸ್ಕೊಳ್ಳಿ, PUC ಮುಗ್ದಿದೆಯಲ್ಲ, ಈಗ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಡಿಗ್ರಿಗೆ ಜಾಯ್ನ್ ಆಗ್ತೀರಾ. ನೀವು ಡಿಗ್ರಿಗೆ ಜಾಯ್ನ್ ಆದ್ಮೇಲೆ ನೀವು ಮುಂದಕ್ಕೆ ಏನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಡಿಗ್ರಿ ಓದುವಾಗ ನಿಮಗೆ PUC ಅವರಿಗಿಂತ ಹೆಚ್ಚು ಟೈಮ್ ಇರುತ್ತೆ. ನಿಮಗೆ PUC ಅವರಿಗೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ. ನಿಮಗೆ ಡಿಗ್ರಿಗೆ ಸೇರಿದಾಗ ನಿಮ್ಗೆ 10 ಗಂಟೆ ಅಷ್ಟು ಟೈಮ್ ಇರುತ್ತೆ ಪರ್ ಡೇ. ನಿಮ್ಗೆ ಕ್ಲಾಸ್ ಬರೀ 6 ಅವರ್ಸ್ ಅಷ್ಟೇ ನಡೆಯುತ್ತೆ, ತುಂಬಾ ಟೈಮ್ ಇರ್ತದೆ. ನೀವು ಡಿಗ್ರಿ ಹುಡುಗರು ಕೇಳಿಸ್ಕೊಳ್ಳಿ, ನೀವು ಕೂಡ 6 to 7 ಅವರ್ಸ್ ಪರ್ ಡೇ ಪ್ಲಾನ್ ಮಾಡ್ಕೋಬೇಕು. ನೀವೇನ್ ಮಾಡ್ಬೇಕಂದ್ರೆ, ನೀವೇನ್ ಡಿಗ್ರಿ ಓದ್ತಿರಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತ ಸಿಲೆಬಸ್ ಇಟ್ಕೊಂಡು, ಟೆಕ್ಸ್ಟ್ ಬುಕ್ ಇಟ್ಕೊಂಡು, ಡಿಗ್ರಿ ಓದ್ತಾನೆ ಇದನ್ನು ಕೂಡ ಓದ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ, ನೀವು 21 ವರ್ಷಕ್ಕೆ ಬರೋಷ್ಟೊಳಗೆ ನಿಮ್ಗೆ ಡಿಗ್ರಿ ಮುಗಿದಿರುತ್ತೆ, 21-22 ಡಿಗ್ರಿ ಮುಗಿದಿರುತ್ತೆ. ಅಟ್ ದಿ ಸೇಮ್ ಟೈಮ್ ಜನರಲ್ ಸ್ಟಡೀಸ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಂತ ನಾಲೆಡ್ಜ್ ನಿಮಗೆ ಸಿಕ್ಕಿರುತ್ತೆ. ಎಷ್ಟು ಅನುಕೂಲ ಅಲ್ವಾ ಅಂತ, ಎಷ್ಟು ಲಾಭ ಅಲ್ವಾ. ಅಲ್ಲಿಗೆ 21-22 ವರ್ಷಕ್ಕೆ ನೀವು ಯಾವುದಾದ್ರೂ ಎಕ್ಸಾಮ್ನ ಪಾಸ್ ಮಾಡಕ್ಕೆ ನಿಮಗೆ ಎಲಿಜಿಬಿಲಿಟಿ ಬಂದಿರುತ್ತೆ, ಸಾಮರ್ಥ್ಯ ಬಂದಿರ್ತದೆ. ಹಾಗಾಗಿ ಈ 6 ಅವರ್ಸ್ಗೆ ನೀವು ಸ್ಟಿಕ್ ಅನ್ನು ಹಾಕಬೇಕು. 6 ಅವರ್ಸ್ಗೆ ಪಕ್ಕ ಚೆನ್ನಾಗಿ ಓದ್ಬೇಕು. ಮಾಡ್ತೀರಾ? ಹೇಳಿ ಜೋರಿಗೆ ಓದ್ತೀವಿ ಅಂತ, ಎಷ್ಟು ಗಂಟೆ ಓದ್ತೀರಾ? ಗ್ಯಾರಂಟಿನಾ? ಮಾತು ಕೊಟ್ಟಿದ್ರೆ ಉಳಿಸ್ಕೊತೀರಾ? 6 ಅವರ್ಸ್. ನಿಮ್ಮ ಪೇರೆಂಟ್ಸ್ ಇಲ್ಲಿ ಇರ್ಬೋದು, ಅವ್ರೆದುರಿಗೆ ಹೇಳಿದ್ದೀರಾ, ನೀವು 6 ಅವರ್ಸ್ ಓದ್ಲೇಬೇಕು. ಇದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೇಳಿಸ್ಕೊಳ್ಳಿ, ದೀಪ ಹಚ್ಚೋದ್ರಿಂದ, ಹೂ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ಅವ್ರಿಗೆ ಸಂತೋಷ ಆಗಲ್ಲ. ನೀವು 6 ಅವರ್ಸ್ 8 ಅವರ್ಸ್ ಕೂತ್ಕೊಂಡು ಮೈ ಬಗ್ಸಿ ಓದಿ ನೋಡಿ, ಅವ್ರಿಗೆ ಬಾಬಾ ಸಾಹೇಬ್ಗೆ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅದು ನೀವು ಅವ್ರಿಗೆ ಕೊಡ್ಬೇಕಾದ್ರೆ ಗೌರವ, ರೆಸ್ಪೆಕ್ಟ್. ಗೊತ್ತಾಯ್ತಾ? ಮಾಡ್ತೀರಾ? ಮಾತಾಡಿ ಬಾಯ್ಬಿಟ್ಟು. ಇದನ್ನ ಕಮ್ಯುನಿಕೇಶನ್ ಸ್ಕಿಲ್ ಅಂತಾರೆ, ಗೊತ್ತಾಯ್ತಲ್ಲ. ಆಕ್ಷನ್ ರಿಯಾಕ್ಷನ್ ಇರಬೇಕು, ಗೊತ್ತಾಯ್ತಾ? 1 ಪಾಯಿಂಟ್. 2ನೇ ಪಾಯಿಂಟ್ ಬರ್ತೀನಿ, ಬನ್ನಿ. ಇದ್ರ ಜೊತೆಗೆ ಮುಖ್ಯವಾಗಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವತ್ತು
ರೆಸ್ಪೆಕ್ಟ್ ಇದ್ದದ್ದು ಯಾವ ಕಾರಣಕ್ಕೆ ಅಂದರೆ, ಒಂದು ಅವರ ನಾಲೆಡ್ಜ್ ಈಸ್ ಪವರ್ ಅಂತ. ನಾಲೆಡ್ಜ್ ಈಸ್ ಪವರ್. ಜ್ಞಾನ ಇರುವಂಥ ವ್ಯಕ್ತಿ ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಸೂರ್ಯನಂತೆ ಹೊಳೆಯುತ್ತಾನೆ ಅಂತ. ನಾಲೆಡ್ಜ್ ಇರೋ ವ್ಯಕ್ತಿ, ಅದು ನಾಲೆಡ್ಜ್ನ ಒಂದು ಬೆಲೆನೇ ಬೆಲೆ. ನಹಿ ಜ್ಞಾನನೇ ಸದೃಶ್ಯಂ ಅಂತ, ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತುಂಬಾ ರೆಸ್ಪೆಕ್ಟ್ ಇದ್ದಿದ್ದು ನಾಲೆಡ್ಜ್ ಇಂದ ಅರ್ಧ. ಇನ್ನರ್ಧ ಯಾವ್ದ್ರಿಂದ ರೆಸ್ಪೆಕ್ಟ್ ಬಂದಿತ್ತು ಅವ್ರಿಗೆ ಅಂದ್ರೆ, ಅವರ ಒಂದು ನಡವಳಿಕೆ, ಅವರ ಒಂದು ಸ್ವಭಾವ, ಅವರ ಮಾತು, ಅವರ ನಿರ್ಧಾರಗಳು, ಅವ್ರ ಬದುಕುವಂಥ ರೀತಿ, ಅದರಿಂದ ಬಾಬಾ ಸಾಹೇಬ್ರಿಗೆ ರೆಸ್ಪೆಕ್ಟ್ ಬಂತು. ನೀವು ಧಾರಾವಾಹಿಯನ್ನು ಸುಮಾರು ಜನ ನೋಡಿರ್ತೀರ ಅನ್ಕೋತೀನಿ. ಬಾಬಾ ಸಾಹೇಬ್ರ ಮಹಾನಾಯಕ ಧಾರಾವಾಹಿ ನೋಡಿದ್ದೀರಾ? ಎಷ್ಟು ಜನ ನೋಡಿಲ್ಲ ಕೈ ಎತ್ತಿ? ನೋಡಿಲ್ಲ. ಹೆಂಗಾರೆ ಎಲ್ಲ ನೋಡಿದ್ದೀರಾ? ಪಕ್ಕ ನೋಡಿದ್ದೀರಾ? ಬನ್ನಿ ಈ ಕಡೆಗೆ, ಗಮನಿಸಿ ಈ ಕಡೆಗೆ. ನೀವು ಅಲ್ಲಿ ಧಾರಾವಾಹಿಯಲ್ಲಿ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ವಾ, ಎಷ್ಟು ಮಾರಲ್ ಆಗಿ, ನೀತಿಯುತವಾಗಿ, ಎಷ್ಟು ಲಾಜಿಕಲ್ ಕರೆಕ್ಟ್ ಆಗಿದ್ರಲ್ವ ಬಾಬಾ ಸಾಹೇಬ್ರು. ಸೊ ನೀವು ಅಷ್ಟೇ ಕೇಳಿಸ್ಕೊಳ್ಳಿ, ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಬಿ ಮಾರಲ್, ಬಿ ಹಾನೆಸ್ಟ್. ಯಾವಾಗಲೂ ಅಷ್ಟೇ ಕೇಳಿಸ್ಕೊಳ್ಳಿ. ನಿಮಗೆ ಬಂತೇಜಿ ಮಾತಾಡಿದ್ದಾರೆ, ಶೀಲಗಳ ಬಗ್ಗೆ ನಿಮಗೆ ಮಾತಾಡಿದ್ದಾರೆ. ಗೌತಮ ಬುದ್ಧ ಅಂತಕ್ಕಂಥ ಒಬ್ಬ ಮಹಾನುಭಾವ, ಇಡೀ ಜಗತ್ತಿಗೆ ಶೀಲವನ್ನು ಬೋಧಿಸಿದಂಥ ಮಹಾನುಭಾವ ಗೌತಮ ಬುದ್ಧರು. ಅವರು ಹೇಳಿರ್ತಕ್ಕಂಥ ಪಂಚಶೀಲ ಅಂತ ನೀವು ಕೇಳಿದ್ರೆ, ನೀವು ಹೇಳಿದ್ರೆ ಪಂಚಶೀಲ, ನೀವು ಯಾವ ಕಾರಣಕ್ಕೂ ಯಾವಾಗಲೂ ಸುಳ್ಳು ಹೇಳಬಾರ್ದು, ಅಟ್ ಎನಿ ಕಾಸ್ಟ್ ಸುಳ್ಳು ಹೇಳಬಾರ್ದು. ಒಂದು ಪೆನ್ಸಿಲ್, ಒಂದು ಪೆನ್ನು ಸಹಿತ ಯಾರ ಹತ್ರ ಒಂದು ಸಣ್ಣ ವಸ್ತುನ ಸಹಿತ ಕದಿಬಾರ್ದು, ಅಟ್ ಎನಿ ಕಾಸ್ಟ್ ಕದಿಬಾರ್ದು. ಮತ್ತು ಯಾವುದೇ ಮದ್ಯ, ಮಾದಕ, ದುರಭ್ಯಾಸಗಳಿಗೆ ನೀವು ಫಿಕ್ಸ್ ಆಗಬಾರ್ದು, ಅಂಟಿಸ್ಕೋಬಾರ್ದು, ಅದನ್ನ ಮುಟ್ಟಿಯೂ ಸಹಿತ ನೋಡಬಾರ್ದು. ನಾನಿದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಏನು ಹೇಳಿದೆ ನಿಮಗೆ ಫಸ್ಟ್ ಹೇಳಿದೆ, ನೀವಿಷ್ಟು ಸ್ಕೋರ್ ಮಾಡಿದ್ರೆ ಅಂದ್ರೆ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ. ನೀವು ಅಂತ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನಿಮಗೆ ಶೀಲ ಇದ್ರೆ ಮಾತ್ರನೇ ಹೋಗಕ್ಕೆ ಸಾಧ್ಯ ಆಗೋದು. ಕಳ್ಳರು ಕಾಕರು ಯಾವಾಗಲೂ ದೊಡ್ಡ ಪೊಸಿಷನ್ಗೆ ಹೋಗಕ್ಕಾಗಲ್ಲ, ನೆವರ್, ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ರೇ ಸಾಕ್ಷಿ, ಬಾಬಾ ಸಾಹೇಬ್ರೇ ಸಾಕ್ಷಿ. ಅವ್ರಿಗೆ ರೆಸ್ಪೆಕ್ಟ್ ಬಂದಿದ್ದು ಅವರ ಒಂದು ಮೊರಾಲಿಟಿ, ಅವರ ಒಂದು ಶೀಲ, ಅವರ ನಡವಳಿಕೆಯನ್ನು. ಅವರ ಶತ್ರುಗಳು ಕೂಡ ಎದುರ್ಕೊತಾ ಇದ್ರು ಅವ್ರ ಹತ್ರ ಬಂದು ನಿಂತ್ಕೊಳ್ಳೋಕ್ಕೆ. ಯಾಕೆಂದ್ರೆ ಅವರು ಅದರ ಎರಡನೇ ಬುದ್ಧನ ಥರ ಇದ್ರು ಬಾಬಾ ಸಾಹೇಬ್, ಅಷ್ಟು ಒಂದು ಮಹಾನುಭಾವ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರ ವಿರೋಧಿಗಳು ಒಂದು ಸಣ್ಣ ತಪ್ಪಿದ್ರೂ ಅವ್ರಿಗೆ ತುಳಿದಾಕ್ಬಿಡೋರು, ಒಂದು ಸಣ್ಣ ಮಿಸ್ಟೇಕ್ ಇದ್ರು. ಆದರೆ ಒಂದು ಸಣ್ಣ ಮಿಸ್ಟೇಕ್ನೂ ಅವ್ರಿಗೆ ಹುಡುಕಕ್ಕೂ ಆಗಲಿಲ್ಲ ಅವರು ಇಡೀ ಜೀವನ ಪೂರ್ತಿ ಬಾಬಾ ಸಾಹೇಬರಲ್ಲಿ. ಅಂತ ಒಂದು ಅಪರಂಜಿಯ ಕ್ಯಾರೆಕ್ಟರ್ ಇದ್ದಂಥವ್ರು ಬಾಬಾ ಸಾಹೇಬರು. ಅದಕ್ಕೆ ನೀವು ಅವ್ರನ್ನ ಫಾಲೋ ಮಾಡ್ತೀರಾ, ಅವ್ರನ್ನ ಅನುಸರಿಸ್ತೀರಾ, ಅವ್ರ ಬಗ್ಗೆ ನಿಮ್ಗೆ ರೆಸ್ಪೆಕ್ಟ್ ಇದೆ ಅಂದರೆ ನೀವು ಅಷ್ಟೇ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಹಾನೆಸ್ಟಾಗಿ ಇರಬೇಕು. ಯಾರು ನೋಡಿದವರಾಗಲೂ ನೀವು ಹಾನೆಸ್ಟಾಗಿ ಪ್ರಾಮಾಣಿಕವಾಗಿ ಇರಬೇಕು. ಅದನ್ನ ಇವಾಗಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ನಮ್ಮ ಈ ಶೋಷಿತ ಸಮಾಜಕ್ಕೆ, ಎಸ್ಪೆಷಲಿ SC ST ಸಮಾಜಗಳ ಬಗ್ಗೆ ಬೇರೆ ಜನರ ಹತ್ರ ಪ್ರಿಜುಡಿಸ್ ಇದೆ, ಪೂರ್ವಾಗ್ರಹ ಇದೆ. ಏನ್ ಪೂರ್ವಾಗ್ರಹ ಇದೆ ಅಂದ್ರೆ, ಇವರು ಕ್ಲೀನ್ ಆಗಿರಲ್ಲ, ಇವ್ರು ಸುಳ್ಳು ಹೇಳ್ತಾರೆ, ಇವ್ರು ಕಳ್ತನ ಮಾಡ್ತಾರೆ, ಆಮೇಲೆ ಇವರು ಡಬಲ್ ಸ್ಟ್ಯಾಂಡರ್ಡ್, ಒಳಗೊಂದು ಹೊರಗೊಂದಿರ್ತಾರೆ, ಆಮೇಲೆ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಇವರು. ಈ ತರದ ಪ್ರಿಜುಡಿಸ್ ಇದೆ, ಪೂರ್ವಾಗ್ರಹ ಇದೆ. ಈಗ ಪೂರ್ವಾಗ್ರಹವನ್ನು ನೀವು ತೊಡಿಬೇಕು ಅನ್ನೋದಾದ್ರೆ, ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋದಾದ್ರೆ ಅವ್ರ ಜೊತೆ ನೀವು ವಾದ ಮಾಡ್ತಾ ನಿಂತ್ರೆ ಆಗಲ್ಲ. ವಾದ ಮಾಡ್ತಾ ನಿಂತ್ರೆ ನೀವು ಅದನ್ನ ಹೋಗ್ಲಾಡ್ಸಕ್ಕಾಗಲ್ಲ. ಬದುಕಿ ತೋರಿಸ್ಬೇಕು, ಎಲ್ಲರಿಗಿಂತ ಪರಿಶುದ್ಧವಾಗಿ ಬದುಕಿ ತೋರಿಸ್ಬೇಕು. ಹಾಗ ಅವರೇ ಬಾಯಿ ಬಂದ್ ಮಾಡ್ಕೋತಾರೆ, ಅವರೇ ಬಾಯಿ ಮುಚ್ಕೋತಾರೆ, ನಾವು ಅಂದ್ಕೊಂಡಂಗಿಲ್ಲ ಇವರು ಅಂತ. ಆ ಕಾರಣಕ್ಕಾಗಿ ನಾನಿದು ಒತ್ತಿ ಹೇಳ್ತಾ ಇದ್ದೀನಿ. ಆಮೇಲೆ ಕೇಳಿ, ಇಲ್ಲಿ ದೊಡ್ಡವರಿದ್ದೀರಾ, ಚಿಕ್ಕವರಿದ್ದೀರಾ, ನಮ್ಮ ವಿದ್ಯಾರ್ಥಿಗಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಭಾವನೆಗಳ ಮೇಲೆ ನಿಯಂತ್ರಣ ಸಾಧ್ಯ, ಎಮೋಷನ್ಸ್ ಮೇಲೆ ಕಂಟ್ರೋಲ್ ಮಾಡೋದಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಎಮೋಷನ್ಸ್ ಮೇಲೆ ನಿಯಂತ್ರಣ ಸಾಧಿಸೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೆ ಬೇಗ ಕೋಪ ಮಾಡ್ಕೋತೀರಾ, ಬೇಗ ಸಿಟ್ಟು ಮಾಡ್ಕೋತೀರಾ, ಬೇಗ ಅಳು ಬಂದ್ಬಿಡುತ್ತೆ ನಿಮಗೆ, ಬೇಗ ದುಃಖ ಬಂದ್ಬಿಡ್ತದೆ.
ಅದು ವೀಕ್ನೆಸ್ನ ಸಂಕೇತ. ಅದು ಯಾರು ವೀಕ್ ಇರ್ತಾರೆ ಅವ್ರಿಗೆ ಬೇಗ ಕೋಪ ಬರುತ್ತೆ, ಯಾರು ವೀಕ್ ಇರ್ತಾರೆ ಅವ್ರಿಗೆ ಬೇಗ ಒಳ ಬರ್ತದೆ. ಯಾರು ವೀಕ್ ಇರ್ತಾರೆ ಬೇಗ ಬೇಗ ತಿರುಗಿ ಬಿದ್ದುಬಿಡ್ತಾರೆ. ಇದು ಶೋಷಿತ ಸಮಾಜಗಳಿಗೆ ಬೆಳೆದಿರೋ ಕರ್ಮ, ಇದು ಅವರು ಬೆಳೆದಿರೋ ದೊಡ್ಡ ರೋಗ ಇದು. ಬಾಬಾ ಸಾಹೇಬ್ ಹೆಂಗಿದ್ರು ಅಂತ ನೀವು ಧಾರಾವಾಹಿ ನೋಡಿದ್ದೀರಾ? ಯಾವುದೇ ವ್ಯಕ್ತಿ ನಿಮ್ಮನ್ನ ಪ್ರವೋಕ್ ಮಾಡಿದ್ರು ಕೂಡ, ನಿಮಗೆ ಇನ್ಸ್ಟಿಗೇಟ್ ಮಾಡಿದ್ರು ಕೂಡ ನೀವು ಕೆರಳಬಾರ್ದು, ಉದ್ರೇಕಕ್ಕೆ ಒಳಗಾಗಬಾರ್ದು. ಅಷ್ಟು ಕಾನ್ಸ್ಟೆಂಟ್ ಆಗಿ ನೀವು ಬದುಕಬೇಕು. ಹಂಗೆ ಬದುಕಬೇಕು ಅಂದ್ರೆ ನೀವು ಬುದ್ಧಿಸಮ್ನ ಫಾಲೋ ಮಾಡಬೇಕು. ನೀವು ಬುದ್ಧಿಸಮ್ ಫಾಲೋ ಮಾಡಿ ನೋಡಿ, ನಿಮ್ಗೆ ಆ ಥರದೊಂದು ಸಮಚಿತ್ತ, ಆ ಥರದೊಂದು ಕಾನ್ಸ್ಟೆಂಟ್ ಮೈಂಡ್ ನಿಮಗೆ ಬಂದ್ಬಿಡ್ತದೆ. ಪ್ರಾಕ್ಟಿಕಲ್ ಆಗಿ ನಿಮಗೆ ಡಿಗ್ರಿ ಬರೋಷ್ಟೊಳಗೆ ಬಂದ್ಬಿಡ್ತದೆ ಖಂಡಿತವಾಗ್ಲು. ಗೊತ್ತಾಯ್ತಲ್ಲ? ನಾವಿಷ್ಟೆಲ್ಲ ಜಂಬ ಆಡ್ತೀವಿ, ನಾವು ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಹೆಂಗ್ ಓದಿದ್ರು ಗೊತ್ತಾ, ಎಷ್ಟು ಎಲ್ಲ ಮಾಡಿದ್ರು ಗೊತ್ತಾ ಅಂತ. ನಿಮ್ಗೆ ಸುಮ್ಮನೆ ಪ್ರಾಕ್ಟಿಕಲ್ ಕೇಳ್ತೀನಿ. ಬಾಬಾ ಸಾಹೇಬ್ರ ಅನುಯಾಯಿಗಳು, ಅಂಬೇಡ್ಕರ್ ವಾದಿಗಳು ಜಗತ್ನಾದ್ಯಂತ ಎಷ್ಟು ಆಸ್ಕರ್ ಅವಾರ್ಡ್ ತಗೊಂಡಿದ್ದಾರೆ, ಎಷ್ಟು ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ? ಎಲ್ಲಿ ಹೇಳಿ ನೋಡೋಣ. ಫುಟ್ಬಾಲ್ ಅಲ್ಲಿ, ಕ್ರಿಕೆಟ್ ಅಲ್ಲಿ, ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಅಲ್ಲಿ, ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಕಲಾ ಇತ್ಯಾದಿ ಫೀಲ್ಡ್ ಅಲ್ಲಿ ಅಂಬೇಡ್ಕರ್ ವಾದಿಗಳು ಎಲ್ಲಿ ಮಿಂಚ್ತಾ ಇದ್ದಾರೆ, ಎಲ್ಲಿ ಬೆಳೆದಿದ್ದಾರೆ? ಯಾಕೆ ಹೋಗಕ್ಕಾಗಿಲ್ಲ? ಸಿಂಪಲ್ ಇಷ್ಟೇ, ಆ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸೋದ್ರಲ್ಲಿ ನಾವು ಫೇಲ್ ಆಗಿದೆ. ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ, ಯಾರು ಏನೇ ಅಂದಾಗ್ಲೂ, ಚುಚ್ಚಿ ಮಾತಾಡಿದಾಗ್ಲೂ ನೀವು ಕೇಳಲ್ಲ. ಯಾರಾದ್ರೂ ಅಪ್ರಿಷಿಯೇಟ್ ಮಾಡಿದ್ರೆ ನೀವು ಅಟ್ಟಕ್ಕೆ ಕೇಳಲ್ಲ ಅಂದ್ರೆ, ಸೊ ಯು ಆರ್ ವೆರಿ ಎನರ್ಜೆಟಿಕ್ ಅಂತ ಅರ್ಥ, ಯು ಆರ್ ವೆರಿ ಜಿನೈನ್ ಅಂತ ಅರ್ಥ. ನೀವು ಯಾರಾದ್ರೂ ಏನಂದಾಗ ಕುಗ್ಗೋಗ್ಬಿಡ್ತೀರಾ, ಯಾರಾದ್ರೂ ಏನಾಗ ಅಟ್ಟಕ್ಕೆ ಏರ್ತೀರಾ ಅಂದ್ರೆ, ಸೊ ಯು ಆರ್ ಸೋ ವೆರಿ ವೀಕ್ ಅಂತ ಅರ್ಥ. ಅದರದ್ದು ನೀವು ತುಂಬಾ ದುರ್ಬಲರು ಅಂತ ಅರ್ಥ. ಅಂಬೇಡ್ಕರ್ ವಾದಿಗಳು, ಬುದ್ಧನ ಅನುಯಾಯಿಗಳು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಬಾಯಿ ಹೇಳೋದಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ಸ್ಟ್ರಾಂಗ್ ಆಗ್ಬೇಕು. ಬಾಯಿಲೆಲ್ಲ ಸ್ಟ್ರಾಂಗ್ ಆಗ್ಬೇಕಾಗಿರೋದು, ಒಳಗಡೆ ಎನರ್ಜಿ ಅದರಲ್ಲಿ ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗ್. ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಿಮಗೆ ಕೇಳಿಸ್ಕೊಳ್ಳಿ. ನಮ್ಮ ವಿದ್ಯಾರ್ಥಿಗಳು IAS ಎಕ್ಸಾಮ್ ಬರೀತಾರಲ್ಲ, ನಿಮ್ಗೆ IAS ಎಕ್ಸಾಮ್ ಬಗ್ಗೆ ಗೊತ್ತು ಅನ್ಕೋತೀನಿ. ಅದು ಇಡೀ ವರ್ಲ್ಡ್ ಅಲ್ಲೇ ಟಫೆಸ್ಟ್ ಎಕ್ಸಾಮ್. ಇಡೀ ಜಗತ್ತಲ್ಲೇ ತುಂಬಾ ಕಠಿಣವಾದ ಪರೀಕ್ಷೆ ಯಾವುದು ಅಂದ್ರೆ IAS ಎಕ್ಸಾಮ್. ಅದಕ್ಕಿಂತ ಟಫ್ ಎಕ್ಸಾಮ್ ಯಾವುದೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಅಷ್ಟು ಟಫೆಸ್ಟ್ ಎಕ್ಸಾಮ್. ಈ ಎಕ್ಸಾಮ್ಗೆ ಫಸ್ಟ್ ಡೇ ಇಂದ ಓದ್ತಾರೆ ಹುಡುಗರು. ಫಸ್ಟ್ ಡೇ ಇಂದ ಚೆನ್ನಾಗಿ ಓದ್ತಾರೆ, 8 ಗಂಟೆ 10 ಗಂಟೆ ಎಲ್ಲ ಓದ್ಕೊಂಡು ಬರ್ತಾರೆ. ಇನ್ನು 15 ದಿವಸ ಇದೆ ಎನ್ನುವಾಗ ಶುರು ಆಗುತ್ತೆ ಒಳಗಡೆ. ಇನ್ನು 15 ಡೇಸ್ ಇದೆ ಎಕ್ಸಾಮ್ ಅನ್ನುವಾಗ ಆ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಆ ಭಾವನೆಗಳ ನಿಯಂತ್ರಣ ತಗೊಳ್ಳೋದಿದೆಯಲ್ಲ, ಟೆನ್ಷನ್, ಆ ಒತ್ತಡನ ನಿಭಾಯಿಸೋದಿದೆಯಲ್ಲ, ಹುಡುಗಾಟ ಅನ್ಕೊಂಡಿದ್ದೀರಾ? ನಿಮ್ಗೆ ಮೊನ್ನೆ ಒಬ್ರು ಗುಕೇಶ್ ಅಂತ, ದೊಮ್ಮರಾಜು ಗುಕೇಶ್ ಅಂತ ಒಬ್ರು ಚೆಸ್ ಅಲ್ಲಿ ವಿಶ್ವ ಚಾಂಪಿಯನ್ ಆದ್ರೆ ಗೊತ್ತಾ? ಅವ್ರನ್ನ ಪ್ರೆಸ್ ಅವರು ಇಂಟರ್ವ್ಯೂ ಮಾಡಿದ್ರು. ಹೆಂಗ್ ಗೆದ್ರಿ ನೀವು, ಯಾವ ತರ ಆಯ್ತು ಇದು ಅಂತ. ಆತ ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಆಗುತ್ತೋ ಕಾಣೆ. ಆತ ಏನ್ ಹೇಳಿದ್ರು ಅಂದ್ರೆ, ನಾವು ಆ ಫೀಲ್ಡ್ ಬಂದು ಕೂತ್ಕೊಳ್ಳೋ, ಟೇಬಲ್ ಬಂದು ಕೂತ್ಕೊಂಡವಾಗ ಹಿಡಿದು ಪ್ರತಿಯೊಂದು ಸಮಯ ಅದೆಲ್ಲ ಎಮೋಷನ್ಸ್, ಭಾವನೆಗಳ ಇಂಪಾರ್ಟೆಂಟ್. ಭಾವನೆಗಳ ಮೇಲೆ ನೀವು ಒಂದು ಚೂರು ಎಮೋಷನ್ ಒಳಗಾದ್ರೆ ಅಂದ್ರೆ ನೀವು ಸೋತ್ರಿ ಅಂತ ಅರ್ಥ. ಎಮೋಷನ್ ಒಳಗಾಗದೆ ಆಟ ಆಡ್ಬೇಕಲ್ಲ, ಆ ಭಾವನೆಗಳ ಮೇಲೆ ನಿಂತಲ್ಲಿ ಸಾಧಿಸ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನನ್ನ ಗುರುಗಳು ನನಗೆ ಧ್ಯಾನವನ್ನು ಹೇಳ್ಕೊಟ್ಟಿದ್ರು, ಮೆಡಿಟೇಷನ್ ಹೇಳ್ಕೊಟ್ಟಿದ್ರು. ನಾನು ಆ ಕಾನ್ಸ್ಟೆಂಟ್ ಮೈಂಡ್ ಅನ್ನ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದ ಆತ ಗುಕೇಶ್. ಹೇಳಿ, ಈ ಶೋಷಿತ ಸಮಾಜದಲ್ಲಿ ಒಬ್ಬ ಗುಕೇಶ್ ದೊಮ್ಮರಾಜನ ಸೃಷ್ಟಿ ಮಾಡಕ್ ಆಗಿದೆಯಾ? ಇಲ್ಲಿವರೆಗೆ ಆಗಿದೆಯಾ? ನಾವು ಬಾಯಿನಲ್ಲಿ ಜಂಬ ಹೊಡಿತೀವಿ. ನಾವು ಜಂಬ ಹೊಡೆಯಕ್ಕೆ ಚಾಮುಂಡಿ ಬೆಟ್ಟ ಗಂಟೆ ಜಂಬ ಹೊಡಿತೀವಿ. ಬೇಕಾದ್ರೆ ಸೃಷ್ಟಿ ಮಾಡಕ್ ಆಗಿದೆಯಲ್ರಿ? ನೀವು ಡಿಸೈಡ್ ಮಾಡ್ಬೇಕು, ನೀವು ಮಕ್ಕಳು ನೀವು ಡಿಸೈಡ್ ಮಾಡ್ಬೇಕು. ಗೊತ್ತಾಯ್ತಲ್ಲ? ಹುಟ್ಟಿದ್ದೀರಾ, ಒಳ್ಳೆ ಸಾಧನೆ ಮಾಡಿ ಹೋಗ್ಬೇಕು. ಹುಟ್ಟಗಳ ತರ ಸಾಯ್ಬಾರ್ದು, ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು. ನೀವು ಯಾರು ಬಾಬಾ ಸಾಹೇಬ್ ಹೆಸರು ಹೇಳ್ತೀರಾ, ಬುದ್ಧರ ಹೆಸರು ಹೇಳ್ತೀರಾ, ನೀವು ನಿಮ್ಗೆ ಅದು ಸವಾಲು, ಚಾಲೆಂಜ್. ಅದು ಚಾಲೆಂಜ್ ತಗೋಬೇಕಿದ್ದನ್ನು. ಗೊತ್ತಾಯ್ತಲ್ಲ? ನಾನು ಅದಕ್ಕೆ ಹೇಳ್ತೇನೆ, ನೀವು ಅಬೌವ್ 90% ತಗೊಂಡಿಲ್ಲಿ ಬಂದಿದ್ದೀರಾ ಅಂದ್ರೆ ನೀವು ಒಬ್ರು ಸಹಿತ ವೇಸ್ಟ್ ಆಗ್ಬಾರ್ದು. ಒಬ್ರು ಸಹಿತ ವೇಸ್ಟ್, ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು. ಅದಕ್ಕೆ ನಿಮಗೆ ಶೀಲ, ನಡವಳಿಕೆ ತುಂಬಾ ಇಂಪಾರ್ಟೆಂಟ್. ಯಾವ ಕಾರಣಕ್ಕೂ ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು,
ಮದ್ಯ ಮಾದಕಗಳಿಗಂತೂ ಮುಟ್ಟಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಅಪರಂಜಿ ಅಂತ ಅಂದ್ರೆ ಗೊತ್ತೇನ್ರಿ ನಿಮಗೆ? ಎಂಥ ಅಪರಂಜಿ ಅಂತ. ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದುವಾಗ ಅವ್ರಿಗೆ ಅಸ್ತಮ ಆಗಿರ್ತದೆ. ಶೀತಕ್ಕೆ ಅಲ್ಲಿ ಟೆಂಪರೇಚರ್ ಬಹಳ ಮೈನಸ್ ಇರುತ್ತೆ, ಗೊತ್ತು ನಿಮಗೆ? ಆ ಶೀತಕ್ಕೆ ಅಲ್ಲಿ ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ಅಂಬೇಡ್ಕರ್ಗೆ, ನೀವು ವೈನ್ ತಗೋಬಹುದು, ವೈನ್ ತಗೊಂಡ್ರೆ ಬ್ರಾಂಡಿ ತಗೊಂಡ್ರೆ ನಿಮ್ಗೆ ಅದು ವಾಸಿ ಆಗುತ್ತೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ರು ತಗೊಳ್ಳಲ್ಲ. ಅವ್ರು ಹಂಗೆ ಶೀಲನ ಕಾಪಾಡ್ಕೊಂಡಿದ್ದಾರೆ. ಯಾಕೆ? ನಾನೇನಾದ್ರೂ ವೈನ್ ತಗೊಂಡ್ರೆ ನನ್ನ ಜನರಿಗೆ ನಾನು ಏನ್ ಮೆಸೇಜ್ ಕೊಡ್ತೀನಿ ಅಂತ, ಏನ್ ಮೆಸೇಜ್ ಕೊಡ್ತೀನಿ? ಅವ್ರೇನ್ ಮಾಡ್ತಾರೆ? ಮೊದಲೇ ಈ ಸಮಾಜ ಹುಟ್ಟು ಕುಡುಕರು ಅಂತೇಳಿ ಹೆಸರುವಾಸಿಯಾಗಿದೆ. ಅಂತ ಸಮಾಜದಲ್ಲಿ ಒಬ್ಬ ಲೀಡರ್ ಆಗಿ, ಒಬ್ಬ ಮಾರ್ಗದರ್ಶನ ಹಾಕಿ ಬಾಬಾ ಸಾಹೇಬ್ ಹೆಂಗಿರ್ಬೇಕು ಅಂತ ನೋಡಿ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಹೆಂಗ್ ಅರ್ಥ ಮಾಡ್ಕೊಂಡ್ರು ಅಂತ, ನಿಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು, ನಿಮಗೆ ಆ ಜವಾಬ್ದಾರಿ ಇರ್ಬೇಕು ನಿಮ್ಗೆ. ಆ ಕಾರಣಕ್ಕೆ ಶೀಲವನ್ನು ನೀವು ಕಾಪಾಡ್ಕೋಬೇಕು. ಶೀಲ, ಮೊರಾಲಿಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಇವತ್ತು ಗ್ಲೋಬಲೈಸೇಷನ್ ಅಲ್ಲಿ ವೈನ್ ತಗೊಳ್ಳೋದೊಂದು ದೊಡ್ಡ ಒಂದು ಫ್ಯಾಷನ್ ತರ ಆಗೋಗಿದೆ. ಇವತ್ತು ಯಾವ ಪಿಕ್ಚರ್ ತೆಗೀರಿ, ಪಿಕ್ಚರ್ ಹಾಕಿದ್ರೆ ಕುಡಿಯೋದನ್ನೇ ತೋರಿಸ್ತಾರೆ ಅವರು. ಮಕ್ಕಳೆಲ್ಲ ಕುಡಿಯೋದು ತೋರಿಸೋದು, ಬಿಗಡಿ ಸಿಗರೇಟ್ಸ್ ಇದೆ, ಹಾಳಾಗ್ಲಿ ಅಂತ ಎಲ್ಲರೂ ಸಂಚು ಮಾಡಿದ್ದಾರೆ ಇವ್ರನ್ನ, ಹಾಳಾಗೋಗ್ಲಿ ಇವರು ಅಂತ. ಅಂತ ಟೈಮಲ್ಲಿ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಪೇರೆಂಟ್ಸ್ಗಳಿಗೆ ಅಂದ್ರೆ ಅದು ದೊಡ್ಡ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಶೀಲವನ್ನು ಕಾಪಾಡ್ಕೋಬೇಕು. ಬಿ ಹಾನೆಸ್ಟ್, ಬಿ ಮಾರಲ್ ಆಲ್ವೇಸ್, ಯಾವಾಗಲೂ ಕೂಡ. ಇದೇ ನೀವು ಬಾಬಾ ಸಾಹೇಬ್ರಿಗೆ ಸಲ್ಲಿಸುವಂತ ಗೌರವ. ಮಾಡ್ತೀರಾ? ಹೇಳಿ ಎಲ್ರು ಜೋರಾಗಿ, ನಾವು ಶೀಲವನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿ ಜೋರಾಗಿ. ನಾವು ಮಾಡ್ತೀವಿ, ನಾವು ನೀಟಾಗಿರ್ತೀವಿ, ಕ್ಲೀನಾಗಿರ್ತೀವಿ ಅಂತ ಹೇಳಿ. ಇರ್ತೀರಾ? ಓಕೆ, ಆಯ್ತು. ಲಾಸ್ಟ್ ಪಾಯಿಂಟ್ ಹೇಳ್ಬಿಟ್ಟು ನಾನು ಮಾತು ಕನ್ಕ್ಲೂಡ್ ಮಾಡ್ತೀನಿ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಲಾಸ್ಟ್ ಪಾಯಿಂಟ್ ಅದೇನಂತ ಅಂದ್ರೆ, ನನಗೆ ಅಧ್ಯಕ್ಷತೆ ವಹಿಸಿರೋದು ಶಕುಂತಲ್ ಮೇಡಮ್ ಹೇಳಿದ್ರು, ಎಲ್ಲ ಇರೋ ಮೆಜಾರಿಟಿ ಸ್ಟೂಡೆಂಟ್ಸ್ ಅಲ್ಲಿ SC ST ಮಕ್ಕಳೇ ಬಂದಿದ್ದಾರೆ ಅಂತ ಹೇಳಿದ್ರು. ಕರೆಕ್ಟಾ? SC ST ಮಕ್ಕಳೇ ಸೇರಿದ್ದಾರೆ ಎಲ್ಲ. ಓನ್ಲಿ ಶೆಡ್ಯೂಲ್ ಕಾಸ್ಟ್ ಮಕ್ಕಳನ್ನೇ ಸೇರಿಸಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಈ ಪಾಯಿಂಟ್ನ ನಾನು ಒತ್ತು ಹೇಳ್ತೀನಿ, ಎಲ್ಲ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಗಮನ ಕೊಟ್ಟು ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ಯಾರಾದ್ರೂ ಪಬ್ಲಿಕ್ ಅಲ್ಲಿ ನೀವು ಯಾವ ಕಾಸ್ಟ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ನೀವು ಏನ್ ಮಾಡ್ತೀರಾ? ಹೇಳ್ತೀರಾ? ಗ್ಯಾರಂಟಿ ಹೇಳ್ತೀರಾ? ಇಲ್ಲಿ ಹೇಳ್ತಾ ಇದ್ದೀರಾ ನೀವು, ಅಲ್ಲಿ ಹೇಳ್ತೀರಾ? ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿರುವಂತೆ 99% ಶೆಡ್ಯೂಲ್ ಕಾಸ್ಟ್ನವರು ಹೇಳಲ್ಲ, ಜಾರ್ಕೋತಾರೆ. ಆ ಜಾಗ ಎಸ್ಕೇಪ್ ಖಾಲಿ ಮಾಡ್ತಾರೆ, ಒಂದು ಸುಳ್ಳು ಹೇಳ್ಬಿಡ್ತಾರೆ, ಅಥವಾ ಬೆವ್ತು ಹೋಗ್ಬಿಡ್ತಾರೆ. ಏನೋ ಅಪರಾಧಿತನ ಮಾಡಿದೀವಿ, ಕಳ್ತನ ಮಾಡಿದೀವಿ ಅಂತ ಬೆವ್ತು ಹೋಗ್ಬಿಡ್ತಾರೆ. ಯಾಕೆ? ಈ ಸಮುದಾಯ ಯಾಕೆ ದೊಡ್ಡ ದೊಡ್ಡ ಐಕಾನ್ಸ್ ಸೃಷ್ಟಿ ಮಾಡೋಕ್ಕಾಗಿಲ್ಲ ಅಂದ್ರೆ, ಎಲ್ಲರಿಗೂ ಕೀಳರ ಮೇಲೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇದೆಯಲ್ಲ, ಹೆಂಗ್ ಸೃಷ್ಟಿ ಆಗ್ತಾರೆ ಇವರು? ಹೆಂಗ್ ಸೃಷ್ಟಿ ಆಗ್ತಾರೆ? ಅದು ಹಿಂದಕ್ಕೆ ಎಳೆಯುತ್ತೆ, ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಪಾಯಿಂಟ್ ಅನ್ನು ನಿಮ್ಗೆ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೋಬೇಕು. ಗೊತ್ತಾಯ್ತಾ? ಹೇಳಿ. ಈಗ ಸನ್ಮಾನ ತಗೊಳಕ್ ಬಂದ್ರೆ ಹೆಣ್ಮಕ್ಳು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಹೆಣ್ಮಕ್ಳು, ಎಲ್ಲರೂ ಹೆಣ್ಮಕ್ಳು, SLC PUC ಎಲ್ಲರೂ ಸೇರಿ. ಓಕೆ, ತಿಳಿಸಿ. ಗಂಡು ಹುಡುಗ ಎಷ್ಟು ಜನ ಇದ್ರೆ ಕೈ ಎತ್ತಿ. ಅಲ್ಪಸಂಖ್ಯಾತರು. ತಿಳಿಸಿ. ಹೆಣ್ಮಕ್ಳು ಬಹುಸಂಖ್ಯಾತರು, ಗಂಡು ಹುಡುಗರು ಅಲ್ಪಸಂಖ್ಯಾತರು. ಇನ್ನೊಂದು 10 ವರ್ಷ ನೋಡಿ ಹೆಂಗಾಗುತ್ತೆ ಕಾಲ ಅಂತ. 10 ವರ್ಷ ನೋಡಿ, ಇನ್ನೊಂದು 10 ಸುಮ್ಸೆಂದು ಹೇಳ್ತಾ ಇಲ್ಲ. 10 ವರ್ಷ ನೋಡಿ ಹೆಂಗಾಗುತ್ತೆ ಅಂತ. ನಾನು ಎಷ್ಟು ಸಾವಿರಾರು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಹೇಳ್ತಾ ಇದ್ದೀನಿ, ಅದರ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲೇ ಹೋದ್ರೂ ಕೂಡ ಪ್ರತಿಭಾ ಪುರಸ್ಕಾರದಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋಕೆ ಬಂದವರೆಲ್ಲ 90% ಹೆಣ್ಮಕ್ಳೆಲ್ಲ. ಇರ್ಲಿ, ನಾನು ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡ್ತೀನಿ, ಆಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇದು ನಿಮಗೆ ಅರ್ಥ ಆಗಲ್ಲ, ಕಷ್ಟ ಇದೆ, ಆದ್ರೂ ಟ್ರೈ ಮಾಡಿ ನೋಡೋಣ. ಕಷ್ಟ ಇದೆ,
ಯಾಕಂದ್ರೆ ನಿಮ್ಮ ಏಜು ಚಿಕ್ಕದಾದ್ರಿಂದ ಕಷ್ಟ ಇದೆ. ನನ್ನ ಪ್ರಶ್ನೆ ಅರ್ಥ ಆಗೋ ನಿಮಗೆ ಕಷ್ಟ ಇದೆ, ಟ್ರೈ ಮಾಡಿ ನೋಡೋಣ. ಈಗ ನೀವು ಇಷ್ಟು ಜನ ಹೆಣ್ಮಕ್ಳು ಕೈ ಎತ್ತಿದ್ರಲ್ಲ, ನೀವು ಫಿಸಿಕಲಿ ನೀವು ಹೆಂಗಸರು, ಫೀಮೇಲ್ ಪಕ್ಕನ, ಫಿಸಿಕಲಿ ಫೀಮೇಲ್ ಹೆಂಗಸರು. ನಿಮ್ಮ ಒಳಗಡೆ ಎನರ್ಜಿ ಇದೆಯಲ್ಲ, ಎನರ್ಜಿ ಚೈತನ್ಯ, ಅದು ಗಂಡು ಹೆಣ್ಣು? ಹೇಳಿ ನೋಡ್ರಿ. ಆಯ್ತು, ಗಂಡು ಹುಡುಗರು ಕೇಳ್ತೀನಿ, ಯೋಚನೆ ಮಾಡಿ ಸ್ವಲ್ಪ ಹೊತ್ತು. ಗಂಡು ಹುಡುಗರು ಹೇಳ್ರಿ ತಮ್ಮ, ನೀವೆಲ್ಲ ಫಿಸಿಕಲಿ ಗಂಡು ಹುಡುಗರು, ಮೇಲ್ಸ್, ನೀವೆಲ್ಲ ಮೇಲ್. ನಿಮ್ಮ ಒಳಗಡೆ ಇರೋ ಚೈತನ್ಯ, ನಿಮ್ಮ ಒಳಗಡೆ ಇರುವಂತ ಎನರ್ಜಿ ಇದೆಯಲ್ಲ, ಅದು ಗಂಡು ಹೆಣ್ಣು? ಹೇಳು, ಮೇಲೆ ಕೇಳು. ಸೈಲೆನ್ಸ್, ಕೇಳಿಸ್ಕೊಳ್ಳಿ. ನೀನು ಹೆಸರು ಹೇಳ್ತಮ್ಮ, ಏನ್ ಮಾಡ್ತಾ ಇದ್ದೀ ಈಗ? ಫಸ್ಟ್ ಪಿ ಸಿ. ಹೇಳು ಜೋರಾಗಿ, ಏನು ಹೇಳಿದೆ ನಿಮ್ಮ ಹತ್ರ? ಗಂಡು ಅಲ್ಲ ಹೆಣ್ಣು ಅಲ್ಲ. ಒಂದು ಚಪ್ಪಲಿ ಹೊಡಿ, ಎಲ್ಲರೂ ಜೋರಾಗಿ ಹೊಡಿ. ಸಬಾಸ್, ಕೂತ್ಕೊ. ಅರ್ಥ ಆಯ್ತಾ ಪ್ರಶ್ನೆ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವೋ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಕೆಲವರು ಫಿಸಿಕಲ್ ಆಗಿ ಗಂಡಾಗಿರೋದು, ಕೆಲವರು ಫಿಸಿಕಲ್ ಆಗಿ ಹೆಣ್ಣಾಗಿರೋದು, ಅದೊಂದು ಪ್ರಕೃತಿ ನಿಯಮ. ಗಂಡಸರಿಗೆ ಏನೇನು ಆರ್ಗನ್ಸ್ ಇರಬೇಕು, ಹೆಂಗಸರಿಗೆ ಏನೇನು ಆರ್ಗನ್ಸ್ ಇರಬೇಕು ಅಂತ ನೇಚರ್ ಕೊಟ್ಟಿದೆ. ಬಟ್ ನಮ್ಮ ಒಳಗಡೆ ಇರೋ ಎನರ್ಜಿ ಇದೆಯಲ್ಲ, ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಕೇಳಿದ್ರಲ್ಲ ನೀವೆಲ್ಲ? ಹಂಗಿದ್ರೆ ಎನರ್ಜಿ ಗಂಡು ಹೆಣ್ಣು ಎರಡೂ ಅಲ್ಲ, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಕರೆಕ್ಟಾ? ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಆ ಎನರ್ಜಿ, ನಿಮ್ಮ ಒಳಗಡೆ ಎನರ್ಜಿ, ಅದು ಹಿಂದೂನ, ಮುಸ್ಲಿಮ, ಜೈನ, ಬೌದ್ಧ, ಸಿಖ್, ಏನದು? ಏನದು? ಅದಕ್ಕೂ ಕೂಡ ಯಾವುದೇ ಲಿಂಗಕ್ಕೆ ಯಾವುದೇ ರಿಲಿಜನ್ ಇಲ್ಲ. ಮತ್ತೆ ನಿಮ್ಮ ಒಳಗಡೆ ಎನರ್ಜಿ, ಅದು ಹೊಲೆಯರ ಎನರ್ಜಿನ, ಮಾದಿಗರ ಎನರ್ಜಿನ, ಒಕ್ಕಲಿಗರದ್ದು, ಯಾರ್ದದು? ಯಾವ್ದದು? ಅದು ಯಾವ್ದು ನೋಡಿ. ನಮ್ಮ ಒಳಗಡೆ ಚೈತನ್ಯಕ್ಕೆ ಜಾತಿ ಇಲ್ಲ, ಅದಕ್ಕೆ ಧರ್ಮ ಇಲ್ಲ, ಅದಕ್ಕೆ ಲಿಂಗ ಇಲ್ಲ, ಅದಕ್ಕೆ ಭಾಷೆ ಇಲ್ಲ. ಎನರ್ಜಿ ಅಷ್ಟೇ. ಅದು ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದೇ. ಸೊ ಹಂಗಾಗಿ ನಿಮಗೆ ತಲೆ ಮೇಲೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದನ್ನು ತೆಗೆದಾಕಿ, ಅದನ್ನ ಇಟ್ಕೋಬೇಡಿ, ಅದನ್ನ ತೆಗೆದು ಬಿಡಿ. ನಿಮ್ಮ ಎದುರುಗಡೆ ಇರೋರು, ನಿಮ್ಮ ಎದುರುಗಡೆ ಬಂದು ನಿಮಗೆ ಜಾತಿ ಕೇಳ್ತಾರಲ್ಲ, ಅವ್ರ ತಲೆಯಲ್ಲಿ ಆ ಜಾತಿಯನ್ನು ಗೊಬ್ಬರ ತುಂಬಿಕೊಂಡು ನರಳಿದ್ರೆ ಅವರು ನರಳಲಿ. ಡೋಂಟ್ ಬಾದರ್, ತಲೆ ಕೆಡಿಸ್ಕೊಬೇಡಿ. ಅವನು ಕಾಯಿಲೆಯಿಂದ ನರಳ್ತಾ ಇದ್ದಾನೆ, ಅಯ್ಯೋ ಪಾಪ ಅನ್ನಿ ಅಷ್ಟೇ, ಏನು ಮಾಡಬೇಡಿ. ಅಯ್ಯೋ ಪಾಪ, ಐ ಆಮ್ ಸೋ ಪಿಟಿ ಫಾರ್ ಹಿಮ್ ಅಂತ ಅಂದ್ಬಿಡಿ ಅಷ್ಟೇ. ನಿಮ್ಮ ತಲೆ ಮಾತ್ರ ಅದು ಇರಬಾರ್ದು, ನಿಮ್ಮ ತಲೆಯದು ಇರಬಾರ್ದು. ಪ್ರಾಕ್ಟೀಸ್ ಮಾಡ್ತೀರಾ? ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ? ಕೇಳಿಸ್ಕೊಳ್ಳಿ. ನಿಮಗೆ ಈ ಒಂದು ಧೈರ್ಯ ಬರೋವರೆಗೆ ನೀವು ಯಾವುದೇ ಕ್ಷೇತ್ರಕ್ಕೂ ಮುನ್ನುಗ್ಗಲ್ಲ. ನೀವು ಹಿಂದಕ್ಕೆ ಎಳಿತಾ ಇರುತ್ತೆ, ನಿಮ್ಮನ್ನದು ಹಿಂದಕ್ಕೆ ಎಳಿತಾ ಇರುತ್ತೆ. ಅದಕ್ಕೆ ನಿಮ್ಗೆ ಕರೇಜ್ ಬರ್ಬೇಕಂದ್ರೆ, ಆ ಧೈರ್ಯ ಬರ್ಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದ್ರ ಮೇಲೆ ದೊಡ್ಡ ಲೆಕ್ಚರ್ ಕೊಡ್ಬೋದು. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಾಗೆ ನೀವು ತಲೆಯಲ್ಲಿ ಹಾಕೋಬೇಕು, ಎಲ್ಲ ಮಕ್ಕಳು ತಲೆಯಲ್ಲಿ ಹಾಕೋಬೇಕು. ಅದಕ್ಕೋಸ್ಕರ ಹೇಳ್ತೀನಿ. ಅನ್ಟಚಬಲ್ ಅನ್ನೋ ಪದ ಕೇಳಿದ್ರಲ್ವಾ? ಅನ್ಟಚಬಲ್ ಅನ್ನೋ ಪದ ಕೇಳಿದ್ರು. ನಮ್ಮನ್ನ SCEಗಳನ್ನ ಅನ್ಟಚಬಲ್ಸ್ ಅಂತ ಕರೀತಾರೆ, ಅಸ್ಪೃಶ್ಯರು ಅಂತ ಕರೀತಾರೆ. ಅನ್ಟಚಬಲ್ ಅಂದ್ರೆ ಏನು? ಇದು ಇಂಪಾರ್ಟೆಂಟ್. ಹಂಗಂದ್ರೆ ಏನು? ಇದ್ರ ಬಗ್ಗೆ ಓದ್ಕೋಬೇಕು ನೀವು. ಮುಂದೆ ದೊಡ್ಡವರಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಹೂ ಆರ್ ದಿ ಶೂದ್ರಸ್ ಅಂಡ್ ಹೌ ದೇ ಬಿಕಮ್ ಫೋರ್ತ್ ವರ್ಣ, ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್ ಅನ್ನೋ ಪುಸ್ತಕನ ನೀವು ಆಮೇಲೆ ನಿಧಾನಕ್ಕೆ ಓದಿ. ಬಾಬಾ ಸಾಹೇಬ್ ಒಂದು ಥೀಸಿಸ್ ಬರೆದಿದ್ದಾರೆ. ಬಟ್ ಈಗ ನೀವು ಏನ್ ತಿಳ್ಕೋಬೇಕು, ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಅನ್ಟಚಬಲ್ ಅಂದ್ರೆ ಏನು ಅಂದ್ರೆ ಮುಟ್ಟಿಸಿಕೊಳ್ಳದವರು ಅಂತ. ಆ ಪದದ ಡಿಕ್ಷನರಿ ಮೀನಿಂಗ್ ಮುಟ್ಟಿಸಿಕೊಳ್ಳದವರು. ನಾನ್ ಟಚಬಲ್ ಅಂತ ಇನ್ನೊಂದು ಪದ ಇದೆ, ನಾನ್ ಟಚಬಲ್. ನಾನ್ ಟಚಬಲ್ ಅಂದ್ರೆ ಮುಟ್ಟಬಾರದವರು. ಮುಟ್ಟಬಾರದವ್ರನ್ನ ಅಂದ್ರೆ ಅವ್ರು ಗಲೀಜು ಅಂತನೋ, ಅದು ಕೊಳಕು ಅಂತನೋ, ಅದು ಮುಟ್ಟಬಾರದು. ಬಟ್ ಅನ್ಟಚಬಲ್ ಅಂದ್ರೆ ಮುಟ್ಟಿಸಿಕೊಳ್ಳದವರು. ಏನನ್ನು ಮುಟ್ಟಿಸಿಕೊಳ್ಳದವರು? ಯಾರನ್ನು ಮುಟ್ಟಿಸಿಕೊಳ್ಳದವರು? ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಹಿಂಗಂದ್ರೆ ಏನು?
ಸೊ ಇದು ಪದ ಯಾಕೆ ಬಂದಿದೆ, ಇದು ಹೆಂಗ್ ಬಂದಿದೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಾಶ್ರಮ ವ್ಯವಸ್ಥೆ ಇತ್ತು ಗೊತ್ತಾ? ಹಿಂದೆ ವರ್ಣಾಶ್ರಮ ವ್ಯವಸ್ಥೆ ಇತ್ತು, ಚಾತುರ್ವರ್ಣ ವ್ಯವಸ್ಥೆ ಅಂತ ಕರೀತಾರೆ. ಮನುಸ್ಮೃತಿಯಿಂದ ಬಂತಿದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಗಲೀಜಿದೆಯಲ್ಲ, ಈ ವರ್ಣಾಶ್ರಮ ಅಂತಕ್ಕಂಥ ಗೊಬ್ಬರ ಗಲೀಜು, ಅದನ್ನು ಮುಟ್ಟಿಸ್ಕೊಳ್ದವರವರೇನೆ ಅನ್ಟಚಬಲ್ಸ್. ಅರ್ಥ ಆಯ್ತಾ? ಆ ವರ್ಣಾಶ್ರಮ ವ್ಯವಸ್ಥೆ ಇದೆಯಲ್ಲ, ಆ ಹಿಂದೂ ಧರ್ಮದ ಈ ಜಾತಿ ಪದ್ಧತಿ, ಕಾಸ್ಟ್ ಸಿಸ್ಟಮ್, ಅದೊಂದು ಗೊಬ್ಬರ ಗಲೀಜು. ಆ ಗಲೀಜನ್ನ ಅಂಟಿಸ್ಕೊಳ್ದೇನೆ ದೂರ ಉಳಿದಂಥವರೇನೆ ಅನ್ಟಚಬಲ್ಸ್. ಸೊ ದಟ್ ಮೀನ್ಸ್ ಅನ್ಟಚಬಲ್ಸ್ ಅಂದ್ರೆ ವೆರಿ ಪ್ಯೂರ್ ಅಂತ, ಪರಿಶುದ್ಧ, ವೆರಿ ಕ್ಲೀನ್ ಅಂತ ಅರ್ಥ. ಯಾಕೆ ನಮ್ಗೆ ಕೇಳೋಣ? ಆ ಪದದ ಒರಿಜಿನಲ್ ಮೀನಿಂಗ್ ಹಂಗಿದೆ, ಗೊತ್ತಾಯ್ತಲ್ಲ? ನಿಮ್ಗೆ ಅಭಿಮಾನ ಇರ್ಬೇಕೆ, ನಾನು ಅನ್ಟಚಬಲ್ ಅಂದ್ರೆ ನಾನು ಈ ಗಲೀಜನ್ನ ಅಂಟಿಸ್ಕೊಳ್ದೇವನು ಅಂತ, ಈ ಗಲೀಜಿಂದ ದೂರ ಇರೋನು ನಾನು ಅಂತ. ನಮ್ಮ ಪೂರ್ವಿಕರೆಲ್ಲ ಈ ಗಲೀಜಿನಿಂದ ದೂರ ಇದ್ದಾರೆ, ಪರಿಶುದ್ಧವಾಗಿದ್ದಾರೆ. ಸೊ ದಟ್ಸ್ ವೈ ಐ ಬಿಲಾಂಗ್ಸ್ ಟು ಅನ್ಟಚಬಲ್ ಕಮ್ಯುನಿಟಿ ಅಂತ. ಈ ಒಂದು ಹೆಮ್ಮೆ, ಈ ಒಂದು ಕಾನ್ಫಿಡೆನ್ಸ್, ಈ ಒಂದು ಆತ್ಮವಿಶ್ವಾಸ ನಿಮಗೆ ಬರದೇ ಹೋದ್ರೆ ನೀವು ಎಲ್ಲ ಕಡೆ ನರಳ್ತಾ ಇರ್ತೀರ. ಯಾರು ಜಾತಿ ಕೇಳ್ಬಿಡ್ತಾರೋ, ಯಾರು ಏನಂದ್ಬಿಡ್ತಾರೋ ಅಂತ ಯಾವಾಗ್ಲೂ ಅದೊಂದು ರೋಗದಿಂದ ಬಳಲ್ತಾ ಇರ್ತೀರ. ಅದಕ್ಕೆ ಅದನ್ನು ತಲೆಯಲ್ಲಿ ಹಾಕೋಬಾರ್ದು. ನೀವು ಪೇರೆಂಟ್ಸ್ ಕೂಡ ನೀವು ಅದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ. ನೀವು ಓದಬೇಕು ಚೆನ್ನಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಟ್ರೇಚರ್, ನೀವೆಲ್ಲ ಪೇರೆಂಟ್ಸ್ ಎಲ್ಲ ದೊಡ್ಡವರಲ್ವಾ, ವಿದ್ಯಾವಂತರಾಗಿದ್ದೀರಲ್ವಾ, ನೀವು ಅದನ್ನ ಓದಿ ಮಕ್ಕಳಿಗೆ ಹೇಳ್ಕೊಡಿ. ಆ ಥರ ಮಾಡಬೇಕು. ಮತ್ತು ನಿಮಗೆ ಒಳ್ಳೆ ಸಂಸ್ಕಾರ ಬರಬೇಕಾ? ಹಾಗಿದ್ರೆ ಕೆಲವು ಟಿಪ್ಸ್ ಹೇಳ್ತೀನಿ, ಫಾಲೋ ಮಾಡಬೇಕು. ಒಳ್ಳೆ ಸಂಸ್ಕಾರ ಬರ್ಬೇಕಂದ್ರೆ ಕಡ್ಡಾಯವಾಗಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ರಾತ್ರಿ 10 ಗಂಟೆ ಅಷ್ಟೊಳಗೆ ಮಲಗಬೇಕು. ಈಗ ಎಷ್ಟೊತ್ತು ಮಲಗ್ತಾ ಇದ್ದೀರಿ? ಇವಾಗ ಎಷ್ಟೊತ್ತು ಮಲಗ್ತೀರಾ? ಪೇರೆಂಟ್ಸ್ ಇದನ್ನೆಲ್ಲ ಕೇಳಿಸ್ಕೊಳ್ಳಿ. 10 ಗಂಟೆಗೆ ಮಲಗಿಸಿ, 10 ಗಂಟೆಗೆ ಮಲಗಬೇಕು. ತುಂಬಾ ಹೆಲ್ತಿ ಆಗಿರ್ಬೇಕು ಅಂದ್ರೆ 10 ಗಂಟೆ ಮಲಗಿ. 10 ರಿಂದ 11, 12, 1, 2, 3, 4, 5 ಗಂಟೆಗೆ ಎದ್ದೇಳ್ಬಿಡಿ ಸಾಕು. ಡೀಪ್ ಸ್ಲೀಪ್ ಚೆನ್ನಾಗಿ 7 ಗಂಟೆ ನಿದ್ದೆ ಆಗುತ್ತೆ ಸಾಕು. 7 ಗಂಟೆ ನಿದ್ರೆ ಮಾಡಿದ್ರೆ ಸಫಿಷಿಯೆಂಟ್ ಅದು. 5 ಗಂಟೆಗೆ ಎದ್ದೇಳಿ. ಮತ್ತು ರಾತ್ರಿ ಮಲಗುವಾಗ್ಲೇ ನೀವು ಬ್ರಷ್ ಮಾಡಿ ಮಲಗಬೇಕು. ರಾತ್ರಿ ಮಲಗುವಾಗಲಿ ಯಾರು ರಾತ್ರಿ ಹೊತ್ತು ಬ್ರಷ್ ಮಾಡಿ ಮಲಗ್ತಾರೆ ಅವ್ರಿಗೆ ಹಲ್ಲುಗಳು ದೀರ್ಘಾವಧಿಯವರೆಗೆ ಚೆನ್ನಾಗಿರ್ತವೆ. 70-80 ವರ್ಷ ಆದರೂ ಹಲ್ಲುಗಳು ಚೆನ್ನಾಗಿರ್ತವೆ. ಇದು ಪಕ್ಕ ಗ್ಯಾರಂಟಿ, ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಮತ್ತು ಹೆಲ್ತಿ ಆಗಿರ್ತೀರಾ. ಬೆಳಿಗ್ಗೆ ಎದ್ದೇಳ್ತೀರ 5 ಗಂಟೆಗೆ, ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಬಿಸಿನೀರನ್ನ ಕುಡೀರಿ. ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಬಿಸಿನೀರನ್ನ ಕುಡಿದು ನಿಮ್ಮ ನಿತ್ಯ ಕರ್ಮನ ಮುಗಿಸಿ ನೀವು ಓದಕ್ಕೆ ಕೂತ್ಕೋಬಹುದು. 1 ಗಂಟೆ, ಅಟ್ಲೀಸ್ಟ್ 1 ಗಂಟೆ ಮಾರ್ನಿಂಗ್ 5:30ಗೆ ನೀವು ಓದಕ್ಕೆ ಶುರು ಮಾಡ್ತೀರಂದ್ರೆ 5:30ರಿಂದ 6:30, 7 ಗಂಟೆವರೆಗೆ ಓದಿ. 1.5 ಗಂಟೆ ಓದಿ. ಆಮೇಲೆ 7 ರಿಂದ 8 ಗಂಟೆ, 8:30ವರೆಗೆ ರೆಡಿಯಾಗಿ ಸ್ನಾನ ಮಾಡಿದ ಮೇಲೆ ನೀವು ಗೌತಮ ಬುದ್ಧರು ಮತ್ತು ಬಾಬಾ ಸಾಹೇಬ್ರ ಮುಂದೆ ಕೂತು ಒಂದು ಕ್ಯಾಂಡಲ್ ಹಚ್ಚಿ ಅಟ್ಲೀಸ್ಟ್ 5 ನಿಮಿಷ ನೀವು ಆ ಬೌದ್ಧ ಶ್ಲೋಕವನ್ನು ಹೇಳಬೇಕು. ಬಾಯ್ಬಿಟ್ಟು ಹೇಳಬೇಕು. ನೀವು ತ್ರಿಸರಣ ಪಂಚಶೀಲವನ್ನ ಪಠಿಸ್ಬೇಕು. ನೀವು ಡೈಲಿ ಇದನ್ನೊಂದು ಹ್ಯಾಬಿಟ್ ತರ ಮಾಡ್ಕೊಳ್ಳಿ. ನಿಮ್ಗೆ ಎಂಥ ಸಂಸ್ಕಾರ ಬರುತ್ತೆ ನೋಡಿ. ಕಡ್ಡಾಯವಾಗಿ ಮಾಡಲೇಬೇಕು. ನಿಮಗೆ ಕಾನ್ಫಿಡೆನ್ಸ್ ಬರಬೇಕಾ? ನಿಮ್ಗೊಂದು ಕಲ್ಚರಲ್ ಹೆರಿಟೇಜ್, ಅದೊಂದು ಬ್ಯಾಕಪ್ ನಿಮ್ಗೆ ಸಿಗಬೇಕಾ? ಹಾಗಿದ್ರೆ ಮಾಡಿ ನೋಡಿ. ನಿಮ್ಗೆ ಎಷ್ಟು ಆತ್ಮವಿಶ್ವಾಸ ಬರುತ್ತೆ ನೋಡಿ. ಅದನ್ನು ನೀವೇನ್ ಪ್ರೇಯರ್ ಮಾಡ್ತೀರ ಬುದ್ಧರ ಮುಂದೆ ಪ್ರೇಯರ್ ಮಾಡಿ. ನೀವೇನ್ ಕೇಳ್ಕೊತೀರ ಬುದ್ಧರ ಮುಂದೆ ನಿಮ್ಮೆಲ್ಲ ಏನಿದೆ ಅದೆಲ್ಲ ಹೇಳಿ, ಖಂಡಿತ ಹೇಳಿ, ಏನು ತಪ್ಪಿಲ್ಲ. ಇದನ್ನ ಮಾಡಿ ತಿಂಡಿ ತಿಂದು ಆಮೇಲೆ ಸ್ಕೂಲ್ಗೆ ಹೋಗೋಕ್ ಮೊದಲು ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಯಾರಿರ್ತಾರೆ ಮನೆಯಲ್ಲಿ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಪ್ರತಿನಿತ್ಯ ರೂಢಿಸ್ಕೊಳ್ಳಿ. ನಿಮ್ಮ ಒಳ್ಳೆ ಪ್ಲೇಸ್ಗೆ ಈ ಸಂಸ್ಕಾರಗಳು ನಿಮ್ಮನ್ನ ಕರ್ಕೊಂಡು ಹೋಗ್ತವೆ, ಗ್ಯಾರಂಟಿ. ಈಗ ಎಷ್ಟು ಜನ ಆ ಥರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೈ ಎತ್ತಿ ನೋಡೋಣ. ಈಗ ಅಟ್ ಪ್ರೆಸೆಂಟ್ ತುಂಬಾ ಅನ್ಯಾಯ, ಬಹಳ ಅನ್ಯಾಯ. ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಕೇಳಿ,
ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಎಂಥ ಮಿರಾಕಲ್ ಸಂಭವಿಸುತ್ತೆ ಟೆಸ್ಟ್ ಮಾಡಿ. ನೀವು ಓದೋಕೆ ಮೊದಲು ನಿಮ್ಮ ಮನೇಲಿ ನಿಮ್ಮ ತಾಯಿ ಫಸ್ಟ್ ಸಿಗ್ತಾಳ ಅಥವಾ ನಿಮ್ಮ ತಂದೆ ಫಸ್ಟ್ ಸಿಗ್ತಾನ, ಅದು ನಿಮ್ಮ ಅಜ್ಜ ಅಜ್ಜಿ ಯಾರಿರ್ತಾರೆ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಂಡು ಸ್ಕೂಲ್ಗೆ ಹೋಗಿ ನೋಡಿ. ನಿಮ್ಮ ಜೀವನದಲ್ಲಿ ಎಂಥ ಒಂದು ಟ್ರೆಮೆಂಡಸ್ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಅದನ್ನು, ಇದು ತುಂಬ ಇಂಪಾರ್ಟೆಂಟ್. ಆಮೇಲೆ ಪೇರೆಂಟ್ಸ್ ನೀವು ಯಾರಿದ್ದೀರಾ, ನೀವು ಮಕ್ಕಳನ್ನ ರೆಗ್ಯುಲರ್ಗೆ ವಾಚ್ ಮಾಡಬೇಕು. ಅವರು ಹೋದಾಗ ಬಂದಾಗ ಅವರು ಕೈಕಾಲು ತೊಳೆದು ಮನೆಗೆ ಬರೋ ಥರ ನೋಡ್ಕೋಬೇಕು. ಅವ್ರಿಗೆ ಯಾವ ಥರ ಮಾತಾಡ್ತಾರೆ, ಅವ್ರು ಏನು ಬರ್ಕೊಂಡಿದ್ದಾರೆ ಕ್ಲಾಸಲ್ಲಿ, ನೀವು ಅದನ್ನು ನೋಡಬೇಕು. ರೆಗ್ಯುಲರ್ಗೆ ಟೈಮ್ ಟೇಬಲ್ ಡೇಟ್ ಹಾಕಿ ಬರೆದಿದ್ದಾರಾ, ಇವತ್ತೇನು ಕಲಿಸಿದ್ರು ಅಂತ ಅದೆಲ್ಲ ನೋಡಬೇಕು. ಒಂದು 4 ಕ್ವಶನ್ಸ್ ಕೇಳಬೇಕು. ಆವಾಗ ಒಂದು ಒಳ್ಳೆ ಬಾಂಡ್ ಇರ್ತದೆ, ನಿಮ್ಗೆ ಅವ್ರಿಗೆ ಒಳ್ಳೆ ಬಾಂಡ್ ಇರುತ್ತೆ, ಮತ್ತು ನಿಮ್ಗೆ ಅವರು ಒಂದು ವಿಶ್ವಾಸ ಬೆಳೀತೆ ಇಬ್ರಿಗೂ ಕೂಡ. ಆ ಥರ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಏನು ಹೇಳಬೇಕು ಅಂತ ಮುಗೀತು, ಅಷ್ಟೇ ನಾನು ಹೇಳಬೇಕು ಅಂತ ಬಂದಿದ್ದು. ಈಗ ಒಂದು 2-3 ಎಕ್ಸಾಮ್ಸ್ ಬಗ್ಗೆ ನಿಮ್ಗೆ ಗಮನ ಸೆಳೀತೀನಿ. ನಿಮ್ಮ ಗಮನ ಒಂದು 2-3 ಎಕ್ಸಾಮ್ಸ್ ಬಗ್ಗೆ ನಿಮಗೆ ಬೇಕದು ಅಂತ. ನಿಮಗೆ ಸುಮಾರು ಜನರಿಗೆ ಗೊತ್ತಿರಲ್ಲ. ನೀವು LLB ಮಾಡಬೇಕು ಅಂತ ಯಾರು ಅನ್ಕೊಂಡಿದ್ರೆ ಕೈ ಎತ್ತಿ ನೋಡೋಣ. ಲಾ ಫೀಲ್ಡ್ಗೆ ಹೋಗ್ಬೇಕಂತ ಒಬ್ಬಳು ಕೈ ಎತ್ತಿದ್ದಾಳೆ, ಇಬ್ಬರು ಕೈ ಎತ್ತಿದ್ದಾರೆ. ಇಳಿಸಿ ಕೇಳಿ. ಲಾ ಫೀಲ್ಡ್ಗೆ ಹೋಗ್ಬೇಕು ಅನ್ನೋರಿಗೆ ನಾನು ಒಂದು ಸಜೆಷನ್ ಕೊಡ್ತೀನಿ ನಿಮಗೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಲಾ ಮಿನಿಸ್ಟರ್ ಆಗಿದ್ರು, ಗೊತ್ತಲ್ವಾ? ಫಸ್ಟ್ ಲಾ ಮಿನಿಸ್ಟರ್. ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿದ್ರು. ಅದು ಸಣ್ಣ ಪುಟ್ಟ ಕೆಲಸ ಅನ್ಕೋಬೇಡಿ. ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷ. ಸೊ ಹೆಚ್ಚು ಕಡಿಮೆ ಲಾ ಮೇಕರ್ ಅವರು, ಕಾನೂನು ನಿರ್ಮಾತೃ ಅವರು. ಯಾಕೆ ಅಂತ ಪೊಸಿಷನ್ಗೆ ಹೋದ್ರು ಅಂದ್ರೆ, ಅವರು ಲಂಡನ್ನಲ್ಲಿ ಗ್ರೇಸ್ ಇನ್ ಅಂತಕ್ಕಂಥ ಒಂದು ಪ್ರೆಸ್ಟೀಜಿಯಸ್ ಸ್ಕೂಲಲ್ಲಿ ಓದ್ಕೊ ಬಂದಿದ್ರು. ಅವರು ಕಾನೂನು ಓದ್ಕೊ ಬಂದಿದ್ರು. ಈಗ ನೀವು ಕೂಡ ಲಾ ಮಾಡ್ತೀನಿ ಅನ್ನೋದಾದ್ರೆ ಕೇಳಿ, ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದ್ದಾವೆ. 25 ಇನ್ಸ್ಟಿಟ್ಯೂಟ್ ಇದ್ದಾವೆ ಆಲ್ ಇಂಡಿಯಾದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಲಾ ಸ್ಕೂಲ್ಸ್ ಅಂತ, NLUS ಅಂತ ಕರೀತಾರೆ. ಅವ್ರದ್ದು ಒಂದು ಕ್ಲಾಟ್ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಇದೆ, CLAT ಕ್ಲಾಟ್ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಅದು ತುಂಬ ಪ್ರೆಸ್ಟೀಜಿಯಸ್. ಇಲ್ಲಿಗೆ SCಗಳು ಹೋಗಲ್ಲ ಇವರು. ನೀವು ಅಲ್ಲಿಗೆ ಹೋಗದೆ ಹೋದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಇಲ್ಲ, ನಿಮ್ಮ ಜಡ್ಜ್ಗಳಿಲ್ಲ, ನಿಮ್ಮ ಲಾಯರ್ಗಳಿಲ್ಲ. ಅಲ್ಲಿ ಏನು ಅನ್ಯಾಯ ನಿಮಗೆ ನ್ಯಾಯ ಕೊಡಿಸೋರು ಯಾರು ಇಲ್ಲ. ಯಾಕೆ ಅಂದ್ರೆ ನೀವು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗೋದೇ ಇಲ್ವಲ್ಲ. ಹೋಗಿ ನ್ಯಾಷನಲ್ ಲಾ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿ. ತುಂಬ ಟಫ್ ಎಕ್ಸಾಮ್ ಅದು. ನಿಮ್ಗೆ ಎಂತ ಗ್ರೇಟ್ ಅಪಾರ್ಚುನಿಟಿ ಇರ್ತದೆ ಅಂದ್ರೆ ನಿಮ್ಗೆ ಅದ್ಭುತ. ನೀವು ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಆಗ್ತೀರಾ ಅಂದ್ರೆ, ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಅದು ಹುಡುಗಾಟ ಅನ್ಕೋಬೇಡಿ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಕೇಸ್ ಫೈಲ್ ಮಾಡೋದಕ್ಕೆ ಅಭಿಷೇಕ್ ಸಿಂಘ್ವಿ ಅಂತಕ್ಕಂಥ ಲಾಯರ್ ಎಷ್ಟು ಫೀಸ್ ತಗೊಂಡಿದ್ರು ಗೊತ್ತಾ? 10 ಲಕ್ಷ. ಬರೀ ಒಂದು ಕೇಸ್ ಫೈಲ್ ಮಾಡೋದಕ್ಕೆ ಫೀಸ್ 10 ಲಕ್ಷ. ಅದು ಎಷ್ಟು ಪ್ರೆಸ್ಟೀಜಿಯಸ್ ಇರುತ್ತೆ, ಎಷ್ಟು ರೆಸ್ಪೆಕ್ಟ್ ಇದೆ, ಎಷ್ಟು ರೆಪ್ಯುಟೇಷನ್ ಇದೆ, ಜಸ್ಟ್ ಚೆಕ್ ಮಾಡಿ. ನಾನು ಅದಕ್ಕೆ ನೀವು ಯಾರು ಲಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇಲ್ಲೆಲ್ಲ ಸಣ್ಣ ಪುಟ್ಟ ಕಾಲೇಜುಗಳಲ್ಲಿ ಮಾಡಬೇಡಿ. ನೀವು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವು ತುಂಬ ಟಾಪ್ ಸ್ಟೂಡೆಂಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಜನ ಇಂಜಿನಿಯರಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ರೆ ಕೈ ಎತ್ತಿ. ಇಂಜಿನಿಯರಿಂಗ್ ಹೋಗ್ಬೇಕಂತ ಓಕೆ, ಇಳಿಸಿ. ನಿಮಗೆ JEE ಎಕ್ಸಾಮ್ ಬಗ್ಗೆ ಗೊತ್ತಾ ಎಲ್ಲರಿಗೂ? JEE ಎಕ್ಸಾಮ್ ಬಗ್ಗೆ ಗೊತ್ತು ತಾನೆ? ನೋಡಿ, ನೀವು ಇಂಜಿನಿಯರಿಂಗ್ ಮಾಡಲೇಬೇಕು ಅನ್ನೋದಾದ್ರೆ ಆರ್ಡಿನರಿ ಇಂಜಿನಿಯರಿಂಗಲ್ಲಿ ಮಾಡಬೇಡಿ. ಅದನ್ನು 50-60% ತಗೊಂಡವ್ರಲ್ಲ ಅವ್ರು ಹೋಗ್ಲಿ ಅಲ್ಲಿಗೆ. ನೀವು 90% ತಗೊಂಡು ನೀವು ಅಲ್ಲಿ ಹೋಗ್ತಿರೋದ್ರೆ ನಿಮಗೆ ಶೇಮ್ ಅದು. ನೀವು JEE ಎಕ್ಸಾಮ್ನ ಪಾಸ್ ಮಾಡಿ. ನೀವು ಅದನ್ನು ಕ್ಲಿಯರ್ ಮಾಡ್ತೀರಾ ಅಂದ್ರೆ ನಿಮಗೆ IIT-ನಲ್ಲಿ ಸೀಟ್ ಸಿಗುತ್ತೆ, NIT-ನಲ್ಲಿ ಸೀಟ್ ಸಿಗುತ್ತೆ. ನೀವು IIT-ನಲ್ಲಿ NIT-ನಲ್ಲಿ ನೀವು BE ಮಾಡ್ತೀರಾ, BTech ಮಾಡ್ತೀರಾ ಅಂದ್ರೆ ರೆಪ್ಯುಟೇಷನ್ ಜಾಸ್ತಿ, ಸಂಬಳ ಜಾಸ್ತಿ, ಬೆಲೆ ಜಾಸ್ತಿ. ಅಲ್ಲಿಗೆ SC ST ಮಕ್ಕಳು ಹೋಗಲ್ಲ, ಕಡಿಮೆ. ನೀವು JEE ಎಕ್ಸಾಮ್ ಬಗ್ಗೆ ನೀವು ಪೇರೆಂಟ್ಸ್ ಇದ್ದೀರಲ್ಲ, ನಿಮ್ಮ ಮಕ್ಕಳನ್ನ ಆ JEE ಎಂಟ್ರೆನ್ಸ್ ಎಕ್ಸಾಮ್ಗೆ ತರಬೇತಿ ಕೊಡಿಸಿ. ಆ ಥರ ಮಾಡಿ. ಸೊ ನೀವು ಕೆಲವರು ಡಿಗ್ರಿ ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು, PhD ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಫಾರಿನಲ್ಲಿ ಮಾಡಿ.
ನೀವು ಯಾರು 90% ತಗೊಂಡು ಈಗ ಬಂದಿದ್ದೀರಾ, ನಿಮ್ಗೆಲ್ಲರೂ ಅಷ್ಟೇ ನೀವು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲೇ ಓದುವಂಥ ಒಂದು ತೀರ್ಮಾನ ನೀವು ತಗೋಬೇಕು. ಆಗ ನೀವು ತೆಗೆದ್ರೆ ಪರ್ಸೆಂಟೇಜ್ಗೆ ಬೆಲೆ. ಈ ಥರ ಮಾಡಿ ಮಿಲಿಟ್ರಿಗೆ ಹೋಗ್ಬೇಕಂತ ಎಷ್ಟು ಜನ ಅನ್ಕೊಂಡಿದ್ದೀರಾ? ಮಿಲಿಟ್ರಿಲಿ ಸರ್ವಿಸ್ ಮಾಡ್ಬೇಕಂತ ಯಾರು ಕೇಳಿ. NDA ಅಂತ ಒಂದು ಎಕ್ಸಾಮ್ ಬರ್ತದೆ. NDA ಅಂತ ಒಂದು ಎಕ್ಸಾಮ್ ಬರ್ತದೆ. ಇದು ಯಾರು ತಗೋಬಹುದು ಎಕ್ಸಾಮ್ ಅಂದ್ರೆ, ಒಬ್ಬ ಸ್ಟೂಡೆಂಟ್ 16ನೇ ವರ್ಷದಿಂದ 19.5 ವರ್ಷದವರೆಗೆ ಸ್ಟೂಡೆಂಟ್ ಇದನ್ನು ತಗೋಬಹುದು. ಅಂದ್ರೆ SLC ಮುಗ್ದಿರ್ಬೇಕು, PUC ಓದ್ತಾ ಇರ್ಬೋದು, PUC ಮುಗ್ದಿರ್ಬೋದು, ಅವರು ತಗೊಳ್ಳುವಂತ ಎಕ್ಸಾಮ್ ಇದು. ನೀವು NDA ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರಿ ಅಂದ್ರೆ ಕೇಳಿಸ್ಕೊಳ್ಳಿ, ನಿಮಗೆ ಅವರೇ ಡಿಗ್ರಿ ಮಾಡಿಸ್ಕೋತಾರೆ. ಎಕ್ಸಾಮ್ ನೀವು ಪಾಸ್ ಆಯ್ತು ಅಂದ್ರೆ ನೀವು ಒಳ್ಳೆ ಪೊಸಿಷನ್ಗೆ ಹೋದ್ರಿ ಅಂತಲೇ ಅದ್ರ ಅರ್ಥ. ನಿಮ್ಗೆ ಒಳ್ಳೆ DYSP ರ್ಯಾಂಕಿಂಗ್ ಸಿಗುತ್ತೆ, ಫಸ್ಟ್ DYSP ರ್ಯಾಂಕಿಂಗ್ ಸಿಗುತ್ತೆ. ನಿಮ್ಗೆ BA ಅವರೇ ಮಾಡಿಸ್ಕೋತಾರೆ. BCom ಮಾಡ್ತೀರಾ, BSc ಮಾಡ್ತೀರಾ, BE ಮಾಡ್ತೀರಾ, ಅವರೇ ಮಾಡಿಸ್ಕೋತಾರೆ. ಮಿಲಿಟ್ರಿ ಅವರೇ ಮಾಡಿಸ್ಕೋತಾರೆ. ನೀವು ಆ ಮೂಲಕ ಹೋದ್ರೆ ಮಿಲಿಟ್ರಿನಲ್ಲಿ ತುಂಬಾ ಟಾಪ್ ಪೊಸಿಷನ್ಗೆ ಹೋಗ್ಬೋದು. ಇಷ್ಟು ವರ್ಷ ಆಗಿದೆ, 75 ವರ್ಷ ಆಗಿದೆ. ಮಿಲಿಟ್ರಿನಲ್ಲಿ ಉನ್ನತವಾದ ಉದ್ಯೋಗ ಹೋಗಿರುವಂತ SC STಗಳು ಇದ್ದಾರಾ? ಎಷ್ಟು ಜನ ಇದ್ದಾರೆ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕಾಯ್ತವರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಟಾಪ್ ಪೊಸಿಷನ್ ಎಷ್ಟು ಜನ ಇದ್ದಾರೆ? ಈ ಕಾರಣಕ್ಕಾಗಿ ಈ ತರದ NDA ಎಕ್ಸಾಮ್ಸ್, ಕ್ಲಾಟ್ ಎಕ್ಸಾಮ್ಸ್, ಈ ತರ JEE, IASಗೆ ಹೋಗುವಂತಹ ಈ ತರದ ಟಾಪ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗುವಂತ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿ. ಆ ಥರದ ಗ್ರೇಟ್ ಆದಂಥ ದೊಡ್ಡ ಆಸೆಗಳನ್ನು ಕನಸು ಕಾಣಿ. ನೀವು ಎವರೆಸ್ಟ್ ಹತ್ತಕ್ಕೆ ನೀವು ಪ್ರಿಪ್ರೇಷನ್ ಮಾಡಿದ್ರೆ ನೀವು ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ ಸುಲಭವಾಗಿ ಹತ್ತು ಬಿಡ್ತೀರಾ. ನೀವು ಚಾಮುಂಡಿ ಬೆಟ್ಟಕ್ಕೆ ನೀವು ಮುಖ ಹರಿದ್ರೆ ನೀವು ಹತ್ತಕ್ಕೂ ಕಷ್ಟ ಆಗ. ಸೊ ಎವರೆಸ್ಟ್ಗೆ ನೀವು ಟ್ರೈ ಮಾಡಬೇಕು ಯಾವಾಗಲೂ ಕೂಡ. ಹಂಗೆ ಮಾಡಿದ್ರೇ ಬಾಬಾ ಸಾಹೇಬರಿಗೆ ಗೌರವ, ಅವರ ಒಂದು ಮಿಷನ್, ಅವರ ಒಂದು ಧ್ಯೇಯ ಅದನ್ನು ಫುಲ್ಫಿಲ್ ಮಾಡಬೇಕನ್ನೋದಾದರೆ ನೀವೆಲ್ಲರೂ ಕೂಡ ಉನ್ನತವಾದ ಪೊಸಿಷನ್ಗೆ ಹೋಗ್ಬೇಕು. ಆ ಥರ ಮಾಡಿ. ಮತ್ತು IAS KS ಫೀಲ್ಡ್ ಬರಬೇಕು ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಾ? ನಾನು IAS ಅಧಿಕಾರಿ ಆಗಬೇಕು ಅಂತ. ಪರವಾಗಿಲ್ಲ, ಒಂದು 10 ಜನ ಕೈ ಎತ್ತಾ ಇದ್ದೀರಾ. ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಲ್ಲ? ನೀವು IAS ಎಕ್ಸಾಮ್ ಆಗಬೇಕಂದ್ರೆ, ತಗೋಬೇಕಂದ್ರೆ ಡಿಗ್ರಿ ಆಗಿರಲೇಬೇಕು. ಏನೇ ಡಿಗ್ರಿ ಆಗಿರಲೇಬೇಕು. ಡಿಗ್ರಿ 35% ಇದ್ರೂ ನೀವು ಎಕ್ಸಾಮ್ ತಗೋಬಹುದು. ಹಂಗಂತ 35 ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಹೇಳಿದ್ದು. ಬಟ್ ಅದಕ್ಕೆ ನಾನು ಹೇಳಿದ್ದು, ನೀವು ಯಾರು ಡಿಗ್ರಿಗೆ ಈಗ ಫಸ್ಟ್ ಸೇರ್ತಿರಲ್ಲ ಆವಾಗಿಂದಲೇ ಓದಿ IAS ಎಕ್ಸಾಮ್ಗೆ. ನಿಮ್ಮ ಡಿಗ್ರಿನೂ ಮುಗಿಯುತ್ತೆ, IAS ಪ್ರಿಪ್ರೇಷನ್ ಮುಗಿಯುತ್ತೆ. ನೀವು 21-22 ವರ್ಷಕ್ಕೆ ಆಫೀಸರ್ ಆಗಿಬಿಡ್ತೀರಾ. ಈ ರೀತಿ ಪ್ಲಾನ್ ತುಂಬ ಯೋಜನೆ ತುಂಬ ಮುಖ್ಯ. ಈ SC ST ಸಮಾಜದವ್ರಿಗೆ ಯಾವ ಪ್ಲಾನ್ ಇರಲ್ಲ, ಏನಿಲ್ಲ. ದಿಕ್ಕಾಪಾಲಾಗಿ ಬದುಕ್ತಾ ಇರ್ತಾರೆ. ದಿಕ್ಕಾಪಾಲಾಗಿ ಪ್ಲಾನ್ ಆಗಿ ಬದುಕಿ, ಈ ಥರನೇ ನನ್ನ ಮಗ ಹಿಂಗಾಗಬೇಕು, ನನ್ನ ಮಗಳು ಹಿಂಗಾಗಬೇಕು ಅಂದ್ರೆ ಇಂತಿಂಥ ಏಜ್ಗೆ ಹಿಂಗೆ ಮಾಡಿಸ್ಬೇಕು ಅಂತ ತಂದೆ ತಾಯಿಗಳು ಯೋಜನೆ ಹಾಕ್ಕೊಳ್ಳಿ. ನಿಮ್ಮೆಲ್ರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ನನ್ನ ಮಾತು ಕನ್ಕ್ಲೂಡ್ ಮಾಡ್ತೀನಿ. ಪ್ರತಿ ದಿವಸ ಎಷ್ಟು ಗಂಟೆ ಓದಬೇಕು? 6 hours ಓದ್ತೀರಾ? ಶಬ್ದನೇ ಇಲ್ಲ. ನೀನು CA ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಈಗ ಏನು ಮಾಡ್ತಾ ಇದೆಯಾ? ಫಸ್ಟ್ PUC ಓದ್ತಾ ಇದೆಯಾ? ಓಕೆ. ಎಷ್ಟು ಜನ ಅಂದ್ಕೊಂಡಿದ್ದೀರಾ CS ಮಾಡ್ಬೇಕಂತ? ಎಷ್ಟು ಜನ ಅಂದ್ಕೊಂಡಿದ್ದೀರಾ? ಒಂದು 3-4 ಜನ ಅಂದ್ಕೊಂಡಿದ್ದೀರಾ? ಓಕೆ. ನಮಗೆ ಮೈಸೂರಿನಲ್ಲಿ ಅದಕ್ಕೆ ತರಬೇತಿ ಇದೆಯೋ ಇಲ್ವೋ ಗೊತ್ತಿಲ್ಲ ತಮ್ಮ. ಬೆಂಗಳೂರಲ್ಲಂತೂ ಪಕ್ಕ ತರಬೇತಿ ಇದೆ. ನೀನು PUC ಮುಗಿದ ತಕ್ಷಣ ನೀವು BComಗೆ ಇತ್ಯಾದಿಗಳಿಗೆ ಸೇರ್ಕೊಂಡು ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು. PUC ಮುಗಿಸ್ಕೊಂಡ್ರೆ ನೀವು CAಗೆ ತರಬೇತಿ ತಗೋಬೇಕು. ಹೇಳ್ತೀನಿ. ಸೊ ಅದನ್ನ ಲೆಕ್ಕಾಚಾರ ಮಾಡಿ. ನೀವು ಚಾರ್ಟರ್ಡ್ ಅಕೌಂಟೆಂಟ್ಗೆ ಹೋಗ್ಬೇಕು ಅಥವಾ ಕಂಪ್ನಿ ಸೆಕ್ರೆಟರಿ ಎಕ್ಸಾಮ್ಸ್ಗೆ ಹೋಗ್ಬೇಕು ಅನ್ನೋದಾದ್ರೆ PUC ಮುಗಿಸ್ಕೊಂಡೇ ಪ್ರಯತ್ನ ಮಾಡಿ. ನೀವು ಡಿಗ್ರಿ ಮುಗಿದು ಮಾಡ್ತೀವಿ ಅಂದ್ರೆ ಲೇಟ್ ಆಗುತ್ತೆ, ಗೊತ್ತಾಯ್ತಾ? ನನಗೆ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ತಮ್ಮ, ನಾನು ಹೇಳ್ತೀನಿ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು ಏನಂತ ಅಂತ ಹೇಳ್ಕೊಡ್ತೀನಿ. ಓಕೆ. ಆಮೇಲೆ ಕೇಳಿ, ಈಗೊಬ್ರು ಹೇಳಿದ್ರು ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ನಾನು ಹೇಳಿದ IIT ಹೇಳಿದ್ನಲ್ಲ, IIT ಥರ IIT, IIM ಅಂತ, ಮತ್ತೆ ಇನ್ನೊಂದು IISc ಅಂತ. ಇವೆಲ್ಲ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್. ನಾನು ಬಿಸ್ನೆಸ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡಬೇಕು, ನಾನು ಒಂದು ಕಂಪ್ನಿಗೆ CEO ಆಗಬೇಕು, ಆ ಥರದ ನಾಲೆಡ್ಜ್ ನನಗೆ ಬೇಕು ಅನ್ನೋದಾದರೆ ನೀವು IP MAT ಅಂತ ಒಂದು ಎಕ್ಸಾಮ್ ಇದೆ. ಅದು ಸಹಿತ ನೀವು PUC ಇರುವಾಗಲೇ ಅವ್ರಿಗೆ ತರಬೇತಿ ತಗೋಬೇಕು.
PUC ಇರುವಾಗಲೇ ನೀವು ಓದ್ತಾ PUC ಮುಗಿದ ತಕ್ಷಣ ತಗೋಬಹುದು. ನಿಮ್ಗಾಗ IIM ಅಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಕೋರ್ಸ್ 5 ವರ್ಷದ ಡಿಗ್ರಿ ಸಿಗುತ್ತೆ. ನಿಮಗೆ ಡಿಗ್ರಿ ಪ್ಲಸ್ ಮಾಸ್ಟರ್ 2 ಸೇರಿ. ನನ್ನೊಬ್ಬ ಸ್ಟೂಡೆಂಟ್ಸ್ ಈಗ ಒರಿಸ್ಸಾದಲ್ಲಿ ಭುವನೇಶ್ವರದಲ್ಲಿ IIM ಓದ್ತಾ ಇದ್ದಾನೆ, IIM ಅಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಆಲ್ರೆಡಿ ಕೆಲಸ ಸಿಕ್ಕಿದೆ. ಅವನಿಗೆ ಎಷ್ಟು ಸಂಬಳ ಗೊತ್ತಾ ಇವಾಗ? 1 ತಿಂಗಳಿಗೆ 5 ಲಕ್ಷ ಸಂಬಳ, 1 ತಿಂಗಳಿಗೆ. ಈಗ ನೇನು ಮುಗಿಸ್ಕೊಂಡು ಬರ್ತಾ ಇದ್ದಾನೆ, ಆಗಲೇ ಅವನಿಗೆ ಕೆಲಸ ಸಿಕ್ಬಿಟ್ಟಿದೆ. ನೋಡಿ ಅದ್ರ ಬೆಲೆ ಎಷ್ಟು ಅಂತ. ಅದಕ್ಕೆ ನೀವು ಅಷ್ಟೇ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಓದ್ಬೇಕು. ನಾನೇನು ಹೇಳ್ತೀನಿ ಅಂದ್ರೆ ದಯವಿಟ್ಟು ನವಯಾನ ಚಾರಿಟಬಲ್ ಟ್ರಸ್ಟ್ನಲ್ಲಿ ಎಲ್ಲ ಬುದ್ಧಿವಂತರು ಸಂಸ್ಕಾರವಂತರು ಎಲ್ಲರೂ ಇದ್ದೀರಾ. ನಾನು ನಿಮ್ಗೆ ಹೆಚ್ಚು ಹೇಳ್ಬೇಕಾಗಿಲ್ಲ. ಒಂದು ಕೆಲಸ ಏನು ಮಾಡ್ಬೋದು ಅಂದ್ರೆ, ನಮ್ಮಲ್ಲಿ ಒಂದು ಕೆಲಸ ನಡೀತಾ ಇಲ್ಲ. ಅದೇನಂದ್ರೆ, ನಾವು ಸರಿಯಾಗಿ ಓದ್ತಾ ಇಲ್ಲ, ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ದೀವಿ. ಆದರೆ 500 ಮೇಲೆ ಮಾರ್ಕ್ಸ್ದಾಗೆ ಮಕ್ಕಳು ಎಷ್ಟು ಜನ ಇದ್ದಾರೆ? ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಸುತ್ತಮುತ್ತ ಎಬವ್ 500 ಮಾರ್ಕ್ಸ್ ಮೇಲೆ ಮಾರ್ಕ್ಸ್ ತಗೊಳ್ಳೋ ಮಕ್ಕಳು ಎಷ್ಟು ಜನ ಇದ್ದಾರೆ? ಅವ್ರನ್ನೆಲ್ಲ ಹುಡುಕಿ ಒಂದು ಕಡೆಗೆ ಸೇರಿಸಿ ನಾವು ಅವ್ರಿಗೆ ಓರಿಯೆಂಟೇಷನ್ ಮಾಡಿದ್ರೆ ಕನಿಷ್ಠ ಅಂದ್ರೂ 1 ವರ್ಷದಲ್ಲಿ 100 ಜನರು ಉನ್ನತ ಪೊಸಿಷನ್ಗೆ ಹೋಗಿ ನೋಡ್ಕೋಬಹುದು. ಅವರಷ್ಟು ಜನರನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಒಂದು ನನ್ನ ಪ್ರಕಾರ ಒಂದು ತಾಲೂಕಲ್ಲಿ 500 ಮೇಲೆ ಮಾರ್ಕ್ಸ್ ತಗೊಂಡಿರೋದು ಈ SSLC ಒಂದು 20 ಜನ ಸಿಗ್ತಾರೆ, PUC ಒಂದು 20 ಜನ ಸಿಗ್ತಾರೆ. 50 ಜನ ಸ್ಟೂಡೆಂಟ್ಸ್ ಒಂದು ತಾಲೂಕಲ್ಲಿ 1 ವರ್ಷದಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಹುಡುಗಾಟನ 10 ವರ್ಷಕ್ಕೆ 500 ಜನನೇ ಹೊಟ್ಟೋಗ್ಬಿಡ್ತಾರೆ. 500 ಜನ. ಅದನ್ನೇ ತಾನೇ ಬಾಬಾ ಸಾಹೇಬ್ ಹೇಳಿದ್ದು, ನನ್ನ ಸಮಾಜ ಆಳವರ್ಗ ಯಾವಾಗ ಆಗುತ್ತೆ ಅಂದ್ರೆ ಈ ತರ ಒಂದು 500 ಜನ ದೊಡ್ಡ ಲಾಯರ್ಸ್, 500 ಜನ ದೊಡ್ಡ ಡಾಕ್ಟರ್ಸ್, 500 ಜನ ದೊಡ್ಡ IAS ಅಧಿಕಾರಿಗಳು ಇತ್ತು, ಅದೇ ದೊಡ್ಡ ರೂಲಿಂಗ್ ಕ್ಲಾಸ್ ಅಂತ. ಹಂಗೆ ಮಾಡ್ಬೋದು. ಆ ಥರದ ಒಂದು ಕೆಲಸಕ್ಕೆ ನವಯಾನ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಹಿರಿಯರು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ನನಗೆ ಮಂಡ್ಯದಲ್ಲಿ 1 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ, ನಾನು ಹೋಗ್ತೀನಿ ಅಂತ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಯಾರು ಅನ್ಯತಾ ಭಾವಿಸಬಾರ್ದು, ನನ್ನ ಕ್ಷಮಿಸಿ ಸಂಘಟಕರೆಲ್ಲರೂ. ನಾನು ಹಿಂಗೆ ಹೊರಟು ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜೈ ಜೈ. ನಮೋ ಬುದ್ಧಾಯ.